ಎಸ್ ಸರ್. ಮೊದಲಿಗೆ ಮೋಷನ್ ಪಿಕ್ಚರ್ ಅದರ ಬಿಡುಗಡೆಗೊಳಿಸ್ಕೊಡ್ಬೇಕು ಅಂತ ಹೇಳಿ ನಾಟ್ಯಹಳ್ಳಿ ಚಂದ್ರಶೇಖರ್ ಸರ್ ಅವ್ರನ್ನ ಕೇಳಿಕೊಡ್ತಾ ಇದ್ದೀನಿ. ಸೊ ಅದರಿಂದ ದಯವಿಟ್ಟು ಅದೇನು ಲಿರಿಕಲ್ ಏನಿದೆ ಲಿರಿಕಲ್ ಅಂತಲ್ಲ, ಕನ್ನಡದಲ್ಲಿ ಏನು ಹೇಳ್ಬೋದಣ್ಣ ಅದನ್ನ? ಸಾಹಿತ್ಯಿಕ ಚಿತ್ರಿಕೆಗಳನ್ನ ಬಿಡುಗಡೆ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ. ದಯಮಾಡಿ ಆದಷ್ಟು ಕನ್ನಡ ಬಳಸೋಣ ಅಂತ ಅಭಿವೃದ್ಧಿ ಪ್ರಾಧಿಕಾರದ ಆಸೆ, ಕನಸಲ್ಲ ಕಣ ಆಸೆ. ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಮಾಡದೇ ಇದ್ರೆ ಹೆಂಗೆ ಅದು ಮಾಡಿದ್ರೆ ಕ್ಷಮೆ ಇರಲಿ. ಕ್ಷಮೆ ಇರಲಿ ತಂದೆ, ತಿರುಗಿ ಸರ್ ಬ್ರೇಕ್ ಇಲ್ಲ ಕಣ. ಕ್ಷಮೆ ಇರಲಿ ತಂದೆ. ಟ್ರೈಲರ್ ಲಾಂಚ್ ಪ್ಲೀಸ್. ಇದು ಇಂಗ್ಲಿಷ್ ಕನ್ನಡಿಗರು ನಾಗಮಣ ಸರ್ ಹೇಳಿದ್ರು ಕನ್ನಡ ಹೇಳ್ಬೇಕಾಗಿತ್ತು. ಅಲ್ಲ, ಅದಕ್ಕೆ ನಾವು ಕ್ಷಮೆ ಇರಲಿ ಅಂತ ಹೇಳಿದ್ರು. ಸರ್ ಒಳಗಡೆ ಹೋಗ್ಬಿಡಿ. ಸ್ವಲ್ಪ ನಾನು ಒಬ್ಬನೇ ಕೇಳಿ ಇದನ್ನ ಅಂತ ನಾನು ಈ ಕಡೆ ನಿಂತ್ಕೊಂಡೆ. ಕ್ಲಿಯರ್ ಆಗ್ತದೆ. ತೀರಾ ಕ್ಲಿಯರ್ ಆಯ್ತು. ರಿವರ್ಸ್ ಈಗ ಕರೆಕ್ಟ್ ಅರುಣ್ ಸಾಗರ್ ಇವಾಗ ಡಾಕ್ಟರ್ ಸರ್ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ. ಈ ಚಿತ್ರದ ನಿರ್ದೇಶಕರಾದ ನಿರ್ಮಾಪಕರು ಆಗಿರುವ ನನ್ನ ಮಿತ್ರ ಸುರೇಶ್ ಅವರೇ, ಆ ತಂಡದ ಕಲಾವಿದರು ಮತ್ತು ಎಲ್ಲ ತಂತ್ರಜ್ಞರೇ, ನನ್ನ ಜೊತೆಗೆ ಇರುವ ಹಿರಿಯ ನಿರ್ದೇಶಕರಾದ ನಾಗಾಭರಣ ಅವರೇ, ಗೆಳೆಯ ಶ್ರೀ ಬಣಕಾರ್ ಅವರೇ, ಹಿರಿಯ ಪ್ರಸಾಧನ ಪಟು ಮತ್ತು ಕಲಾವಿದರು, ರಂಗಭೂಮಿ ಕಲಾವಿದರು ಆಗಿರುವ ಮೇಕಪ್ ರಾಮಕೃಷ್ಣ ಅವರೇ, ಇಲ್ಲಿರುವ ಎಲ್ಲ ಮಾಧ್ಯಮದ ಬಂಧುಗಳೇ, ವಿಶೇಷವಾಗಿ ಅರುಣ್ ಸಾಗರ್ ಬಂದಿದ್ದಾರೆ. ಬಹುಶಃ ಹಿಂದೆ ಅನೇಕರು ಚಿತ್ರಕ್ಕೆ ಸಂಬಂಧಪಟ್ಟಂಥ ಕಲಾವಿದರು, ತಂತ್ರಜ್ಞರು ಇದೀರಿ ಅಂತ ಭಾವಿಸ್ತೇನೆ. ನಮ್ಮ ರವಿ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಶುಭ ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಾನು ಈ ಚಿತ್ರವನ್ನು ನಾನು ನೋಡಿಲ್ಲ, ಚಿತ್ರದ ಬಗ್ಗೆ ಗೊತ್ತಿಲ್ಲ. ಆದರೆ ಚಿತ್ರದ ಈ ಜಾಹೀರಾತು ಚಿತ್ರಿಕೆಗಳನ್ನು ನೋಡಿದಾಗ ಇದು ಒಂದು ಹೊಸಬರ ಪ್ರಯತ್ನ. ಬಹುಶಃ ತಂದೆ ಮತ್ತು ಮಕ್ಕಳ ನಡುವಿನ ಸಂಬಂಧವನ್ನು ಕುರಿತದ್ದು. ಯಾಕೆಂದರೆ ಶೀರ್ಷಿಕೆಯಲ್ಲೇ ತಂದೆ ಇದೆ ಅನ್ನುವಂಥ ಒಂದು ಊಹೆಯನ್ನು ಟ್ರೈಲರ್ ಬಿಟ್ಕೊಡುತ್ತೆ. ಅದರ ಜೊತೆಗೆ ಅನೇಕ ಕೌಟುಂಬಿಕ ವಿಚಾರಗಳು ಇರುವ ಹಾಗಿದೆ. ಹೊಸದಾಗಿ ಚಿತ್ರ ಮಾಡುವ ಸಾಹಸ ಕಾಣಿಸುತ್ತೆ. ಸುಮ್ಮನೆ ನಮ್ಮ ಸುರೇಶ್ ಜೊತೆಗೆ ಕೆಲಸ ಮಾಡಿರೋ ಎಲ್ಲರನ್ನೂ ತಂತ್ರಜ್ಞರನ್ನು ಗಮನಿಸ್ತಾ ಇದ್ದೆ. ಅದರಲ್ಲಿ
ಛಾಯಾಗ್ರಹಣ ಸೂರ್ಯಕಾಂತ್ ಅವರು, ಸಂಕಲನ ಮುತ್ತುರಾಜ್ ಅವರು, ಸಂಗೀತ ಪುಣ್ಯೇಶ್ ಕುಮಾರ್. ಈ ಎಲ್ಲ ಹೆಸರುಗಳನ್ನು ನೋಡುವಾಗ ಅವರು ನನ್ನ ಮಟ್ಟಿಗೆ ಹೊಸಬರು ಅಂತ ಭಾವಿಸ್ತೇನೆ, ಅಥವಾ ಅವರು ಕೆಲಸ ಮಾಡಿರ್ಬೋದು, ಈಗಾಗಲೇ ಗೊತ್ತಿಲ್ಲ. ಹೊಸಬರನ್ನ ನೋಡಿದಾಗ ಭರವಸೆ ಹುಟ್ಟುತ್ತೆ, ಆತಂಕನೂ ಆಗುತ್ತೆ. ಭರವಸೆ ಯಾಕೆ ಅಂದರೆ ಹೊಸಬರು ಮಾತ್ರ ಹೊಸದಾಗಿ ಏನಾದ್ರು ಯೋಚನೆ ಮಾಡಿರ್ತಾರೆ, ಹೊಸ ಪ್ರಯತ್ನ ಮಾಡಿರ್ತಾರೆ. ಅವರೇ ಚಿತ್ರರಂಗವನ್ನು ಕಾಪಾಡ್ಕೊಂಡು ಬಂದಿರೋದು. ಅನೇಕ ಚಿತ್ರಗಳು ಪ್ರತಿ ವರ್ಷ ಬರವು, ಗೆಲ್ಲಲಿ ಸೋಲ್ಲಿ ಉದ್ಯಮವನ್ನು ನಡೆಸ್ತಿರವೇ ಇಂಥ ಅನೇಕ ಹೊಸಬರ ಪ್ರಯತ್ನಗಳು. ಆತಂಕ ಯಾಕೆಂದ್ರೆ ಇವತ್ತಿನ ಮಾರುಕಟ್ಟೆಯ ಪ್ರವಾಹದಲ್ಲಿ ಈ ಕಿರಿಯರು ಮಾಡಿದಂತಹ ಸಾಹಸ ಏನಾದರೂ ತೊಂದರೆ ಆದರೆ ಹೇಗಪ್ಪ ಅನ್ನುವಂಥದ್ದು. ನಾನು ಒಂದು ಸಿನಿಮಾ ಶಾಲೆ ನಡೆಸುವವನಾಗಿ ಪ್ರತಿನಿತ್ಯ ನನ್ನ ವಿದ್ಯಾರ್ಥಿಗಳು ಟ್ರೈಲರು, ಟೀಸರು, ಹೊಸ ಚಿತ್ರದ ಪ್ರಯತ್ನ, ಸ್ಕ್ರಿಪ್ಟ್ ರೀಡಿಂಗ್ ಮಾಡ್ತಾನೇ ಇರ್ತಾರೆ. ಆಗೆಲ್ಲ ಒಂದು ಚಿಕ್ಕ ಆತಂಕ ಆಗುತ್ತೆ. ಈ ಮಹಾಪ್ರವಾಹದಲ್ಲಿ ಕೆಲವರು ನಿಲ್ತಾರೆ, ಕೆಲವರು ಗೆಲ್ತಾರೆ ಅನ್ನುವಂಥದ್ದು. ಆದರೆ ಯಾರಿಗೂ ಸಿನಿಮಾ ಮಾಡಿಬಿಡಿ ಅಂತ ಹೇಳೋ ಪ್ರಶ್ನೆ ಇಲ್ಲವೇ ಇಲ್ಲ. ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಚೆನ್ನಾಗಿ ಆಗಲಿ ಅಂತ ಹೇಳಬಹುದು. ಇನ್ನು ಸುರೇಶ್ ನನಗೆ ಕಳೆದ 30 ವರ್ಷಗಳಿಂದ ಕಲಾವಿದರಾಗಿ ಗೊತ್ತು. ನಮ್ಮ ವಠಾರದಲ್ಲಿ ಅವರು ವೀರಪ್ಪನ್ ಪಾತ್ರ ಮಾಡಿ ಜೂನಿಯರ್ ವೀರಪ್ಪನಾಗಿ, ಅಭಿನವ ವೀರಪ್ಪನಾಗಿ ಸಾಕಷ್ಟು ಪ್ರಸಿದ್ಧಿಯನ್ನು ವಠಾರ ಧಾರಾವಾಹಿಯಲ್ಲಿ ಪಡ್ಕೊಂಡಿದ್ದರು. ಆಗಲಿಂದ ನಮ್ಮ ಅನೇಕ ಧಾರಾವಾಹಿಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ರಂಗಭೂಮಿ ನಟರು. ನಮ್ಮ ಹಳ್ಳಿಗೆ ಕೂಡ ನಾಟಕಗಳನ್ನು ತಂದು ಪ್ರಯೋಗ ಮಾಡಿದ್ದಾರೆ. ಹೀಗೆ ರಂಗಭೂಮಿ, ಚಲನಚಿತ್ರ, ಕಿರುತೆರೆ ಮೂರೂ ಕಡೆ ಕೆಲಸ ಮಾಡಿರುವಂತಹ ಈ ಗೆಳೆಯ ಖಂಡಿತ ತನ್ನ ವೃತ್ತಿ ಜೀವನದ ಅನುಭವವನ್ನು ಇಲ್ಲಿ ಧಾರೆ ಎರೆದಿರ್ತಾರೆ ಅನ್ನೋ ನಂಬಿಕೆ ನನ್ನದು. ಜೊತೆಗೆ ಹರೀಶ್, ನಾನು ಬಲ್ಲಂಥ ಒಳ್ಳೆಯ ಕಥೆಗಾರ ಮಿತ್ರ. ಅವರು ಚೆನ್ನಾಗಿ ಸ್ಕ್ರಿಪ್ಟ್ ಬರೀತಾರೆ. ನನಗೂ ಕೆಲವು ಸಂಚಿಕೆಗಳಿಗೆ ಅವರು ಬರೆದಿದ್ದುಂಟು. ಹೀಗಾಗಿ ಹೊಸಬರ ಈ ತಂಡಕ್ಕೆ ಅತ್ಯಂತ ಪ್ರೀತಿಯಿಂದ ಹೃದಯ ತುಂಬಿ ನಿಮಗೆ ಶುಭವಾಗಲಿ. ಮಾರುಕಟ್ಟೆಯ ಎಚ್ಚರವನ್ನಿಟ್ಟುಕೊಂಡು ಚಿತ್ರವನ್ನು ಬಿಡುಗಡೆ ಮಾಡಿ ಮುಂದಿನ ತಿಂಗಳು ಜನರ ಮುಂದೆ ಹೋಗುತ್ತೆ. ಕನ್ನಡಿಗರು ಈ ಚಿತ್ರವನ್ನು ಕಾಪಾಡಲಿ ಅಂತ ಹೇಳಿ ಆಶಿಸ್ತೇನೆ. ನಮಸ್ಕಾರ. ಆತ್ಮೀಯರೇ, ಸುರೇಶ ಮೂಕನಲ್ಲ, ಮೂಗ ಸುರೇಶ ಅಂತ ಎಲ್ಲ ಕರಿತಾ ಇದ್ವಲ್ಲ, ಏನು ಮೂಗುಗೋಸ್ಕರ ಸಂಬಂಧಪಟ್ಟಿದ್ದೇನೋ, ಹಾಗಾಗಿ ಕರೀತಾ ಇದ್ದೀವಿ. ಆದರೆ ನಮ್ಮಿಬ್ಬರ ಪಯಣ ಸಂಕ್ರಾಂತಿಯಲ್ಲಿ ಸಂಕ್ರಾಂತಿ ಧಾರಾವಾಹಿಯಲ್ಲಿ ಪ್ರಾರಂಭ ಆಗಿತ್ತು. ಅದಕ್ಕೂ ಹಿಂದೆ ಇತ್ತು, ರಂಗಭೂಮಿ ಮೇಲೆ ನೋಡ್ತಾ ಇದ್ವಿ, ಅವ್ರ ಕೆಲಸ ನನ್ನ ಕೆಲಸ ಅಷ್ಟೇ. ಆದರೆ ಒಟ್ಟಿಗೆ ಕ್ಷೇತ್ರವೊಂದನ್ನು ಆರಿಸ್ಕೊಂಡಾಗ ಅದರಲ್ಲಿ ಅವನು ಅಷ್ಟೆಲ್ಲ ಪ್ರತಿಭೆ ಇರೋನು ಅನ್ನೋದರ ಆತ್ಮೀಯ ಪರಿಚಯ ಆದದ್ದು ನನಗೆ ಸಂಕ್ರಾಂತಿ ಮುಖಾಂತರ. ನಿರ್ಮಾಪಕರಿಗೆ ಅಣ್ಣ ಸೌಂಡ ಹೌದು, ಏನು ಸೌಂಡ್ ನಡೀತಿದೆಯಲ್ಲ ಮೇಲ್ ವರ್ಕ್ಶಾಪ್ ಅಂತ ಭರತನಾಟ್ಯ. ಆ ನಾಟ್ಯ ಇಲ್ಲ ಆಗ್ತಾ ಇದೆ. ನಾನು ಎಲ್ಲೋ ಹೆಂಡತಿ ಹೆಸರಿನಲ್ಲಿ ನಿರ್ಮಾಪಕ ಅದನ್ನು ಪ್ರೊಡಕ್ಷನ್ ಮಾಡಿದಾರ ಅಂತ ಒಂದು ಡೌಟ್ ಬಂತು. ಅದಕ್ಕೆ ನಿರ್ಮಾಪಕರಲ್ಲಿ ಮನೆಯವ್ರು ತಾನೇ ನಿರ್ಮಾಪಕರು. ಪಾಕೆಟ್ ಎಲ್ಲ ನಮ್ದೇ. ಹಾಗೆ ಯಾಕೆಂದ್ರೆ ಅವ್ರು ಭಾಳ ಮುಖ್ಯ ಆಗ್ತಾರೆ. ಯಾಕಂದ್ರೆ ಇವ್ರಿಗೆ ಧೈರ್ಯ ಇರುತ್ತೆ, ಅವ್ರ ಧೈರ್ಯ ತುಂಬಬೇಕಲ್ಲ. ಸೊ ಅದರಿಂದ ನಾನು ಮೊದಲು ಕೇಳಿದ್ದ ಅವರನ್ನು, ಮನೆ ಸರಿಯಾಗಿದ್ದಾಗ, ಮನೆ ತುಂಬಿ ಬಂದಾಗ ಮನಸ್ಸು ತಾನೇ ಕೆಲಸ ಮಾಡುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಸಿನಿಮಾ, ನಾಟಕ, ಕಲೆ ಇವುಗಳ ಬಗ್ಗೆ ಒಲವಿರುವಂತಹ ಒಂದು ಕುಟುಂಬ ಇದ್ದರೆ ಆ ಕುಟುಂಬದ ಒಟ್ಟಾರೆ ಆಶಯ ಜೋಬ್ ತುಂಬುವುದಲ್ಲ, ಮನಸ್ಸು ತುಂಬುವುದು. ಆ ಮನಸ್ಸು ತುಂಬುವ ಕೆಲಸವನ್ನು ಮಾಡುವಾಗ ಮನೆ ತುಂಬಿರಬೇಕಾಗ್ತದೆ. ಹೊಟ್ಟೆಗಿಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಹೇಳ್ತೀವಿ ನಾವು. ಆದರೆ ಜುಟ್ಟಿಗೆ ಮಲ್ಲಿಗೆ ಹೂವು ಇಟ್ಕೊಂಡಾಗ ಮಾತ್ರ ಆ ಸುಗಂಧ ಗೊತ್ತಾಗೋದು. ನಮ್ಮಲ್ಲಿ ಬಹಳಷ್ಟು ಜನ ಹೊಟ್ಟೆಗೆ ತಿಂದರೆ ಎಲ್ಲ ಆಗುತ್ತೆ ಅನ್ಕೋತಾರೆ. ಆದರೆ ಹೊಟ್ಟೆಗಿಂತ ಹೆಚ್ಚಾಗಿ ಹೃದಯಕ್ಕೆ, ಮನಸ್ಸಿಗೆ ಬೇಕೇ ಬೇಕಾಗಿರುವಂತಹ ಒಂದು ಸಂಸ್ಕಾರವನ್ನು ಈ ಎಲ್ಲ ಕಲೆಗಳು ಒಟ್ಟಾಗಿ ಕೊಡ್ತವೆ. ಅದರ ಸಮಗ್ರ ಕಲೆಗಳನ್ನು ಹೊಂದಿರುವಂತಹ ಒಂದು ಸಿನಿಮಾ ಇದೆಯಲ್ಲ, ಅದೊಂದು ಸಾಂಘಿಕ ಕಲೆ, ಎಲ್ಲರನ್ನ ಒಳಗೊಳ್ಳುವಂಥದ್ದು. ಎಲ್ಲರೂ ಅಲ್ಲಿ ಭಾಳ ಇಂಪಾರ್ಟೆಂಟ್. ಯಾರೂ ಮುಖ್ಯರಲ್ಲ, ಆದರೆ ಎಲ್ಲರೂ ಮುಖ್ಯರೇ. ಲೈಟ್ ಬಾಗಿಯು ಎಷ್ಟು ಮುಖ್ಯನೋ ನಿರ್ದೇಶಕನೂ ಅಷ್ಟೇ ಮುಖ್ಯ, ನಿರ್ಮಾಪಕನೂ ಅಷ್ಟೇ ಮುಖ್ಯ.
ಹಾಗೇನೆ ನೀನು ಮುಖ್ಯ ಅಲ್ಲ ಅಂತಂದರೆ ಹೌದು ನೀನು ಮುಖ್ಯ ಅಲ್ಲ, ನಾನೇ ಮುಖ್ಯ ಅಂತ ಹೇಳ್ಬೋದು. ಆದರೆ ಈ ಎಲ್ಲರೂ ಸೇರಿ ಮಾಡಿದಂತಹ ಒಂದು ಕಲಾಕೃತಿ, ಅದು ವ್ಯಾಪಾರವೋ ಅಥವಾ ಕಲೆಯೋ, ಇದನ್ನು ನಾವು ಪ್ರೇಕ್ಷಕರಿಗೆ ಬಿಡೋಣ. ಆದರೆ ಆತ್ಮಸಾಕ್ಷಿಯಾಗಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀವಿ ಅಂತ ಹೊರಟಂಥ ಒಂದು ತಂಡ ಇದೆಯಲ್ಲ, ಅದರ ನಿಜವಾದಂಥ ಬಲ ಯಾವುದು ಅಂದರೆ ಅದರ ಮನೋಬಲ, ದುಡ್ಡಿನ ಬಲ ಅಲ್ಲ. ಆ ಮನೋಬಲವನ್ನು ಸುರೇಶ ಮತ್ತು ಅವನ ಇಡೀ ತಂಡ ಇವತ್ತು ಸಾಕಾರಗೊಳಿಸಿದೆ. ನಿಮ್ಮ ಮುಂದೆ ಕ್ಷಮೆ ಇರಲಿ ತಂದೆ ಅಂತ ಅದನ್ನು ತಂದು ನಿಲ್ಲಿಸಿದೆ. ಕ್ಷಮೆ ಕೇಳಬೇಕಾಗಿಲ್ಲ. ಕಾರಣ ಯಾಕೆಂದರೆ ನಾವು ಮನಸ್ಸಾರೆ ಇದನ್ನು ಮಾಡಿದ್ದೇವೆ ಅನ್ನೋದನ್ನು ಈ ತಂಡ ಹೇಳ್ತಾ ಇದೆ. ಹೌದಾ ಅಲ್ವಾ? ಅಯ್ಯ ಇದು ಯಾಕಬ್ಬ ಮಾಡಿದ್ವಿ ಅಂತ ಮಾಡಲಿಲ್ಲ. ಇದನ್ನು ಮಾಡಬೇಕು ನಾವು. ಇದನ್ನು ಮಾಡೋದ್ರಿಂದ ನಾವು ಒಂದು ಕಾರ್ಯವನ್ನು, ಆ ಕಾರ್ಯಕ್ಷೇತ್ರದಲ್ಲಿ ಇರಬೇಕಾದಂತಹ ಕೆಲಸವನ್ನು ಮಾಡಿ ತೋರಿಸ್ತೇವೆ ಅನ್ನುವಂತಹ ಒಂದು ನಂಬಿಕೆಯ ಮೇಲೆ ಇದನ್ನು ಮಾಡಿದ್ದು. ಸುರೇಶ್ ನನಗೆ ಗೊತ್ತಿದ್ದ ಹಾಗೆ ಬಹಳ ಅದ್ಭುತವಾದ ನಟ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಹಾಗೇನೆ ಒಳ್ಳೆ ಸಂಘಟಕ. ಏನಾದರೂ ಒಂದು ಕೆಲಸ ತಗೊಂಡ್ರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಆ್ಯಂಗಲ್ಗಳಲ್ಲಿ ನೋಡಿ ಕೆಲಸ ಮಾಡ್ತಾನೆ. ಸೊ ಇಲ್ಲೂ ಕೂಡ ಆ ರೀತಿಯಲ್ಲೇ ಕೆಲಸ ಆಗಿರಬಹುದು ಅನ್ನುವ ನಂಬಿಕೆಯ ಮೇಲೆ ನಾನು ಸುರೇಶನ ಜೊತೆ ಮುಂದಿನ ಈ ರಿಲೀಸ್ ಅಂತ ಏನು ಕರೀತೇವೆ ಆ ದಿನಗಳಲ್ಲಿ ವ್ಯಾಪಾರ ಒತ್ತಟ್ಟಿಗೆ ಇಟ್ಕೊಳ್ಳಿ, ಆದರೆ ಜನರನ್ನು ಅಲ್ಲಿಗೆ ಕರೆದುಕೊಂಡು ಬರುವಂತಹ ಕೆಲಸವನ್ನು ಕೇವಲ ಸುರೇಶ ಮಾಡೋಕ್ಕಾಗಲ್ಲ, ಎಲ್ಲರೂ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರೂ ಅದರಲ್ಲಿ ಕೈ ಜೋಡಿಸಬೇಕಾಗುತ್ತೆ. ಹಾಗಾದಾಗ ಮಾತ್ರ ಅದು ಒಂದು ಅರ್ಥದಲ್ಲಿ ಜನರಿಗೆ ಹತ್ತಿರವಾಗ್ತದೆ. ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಏನು ಅನಿಸುತ್ತೆ ಅಂದರೆ ಅದು ಓಡುತ್ತೆ, ಅಯ್ಯೋ ಅವ್ರು ಬರ್ತಾರೆ, ಅನೌನ್ಸ್ ಮಾಡಿಬಿಟ್ರೆ ಸಾಕು. ಈಗ ಆ ಥರ ಇಲ್ಲ. ನಾವೊಂದು ನಾಟಕ ಮಾಡಿದ್ರೆ ನಾವು ಪ್ರತಿಯೊಬ್ಬರಿಗೂ ಫೋನ್ ಮಾಡ್ತೀವಿ, ದಯವಿಟ್ಟು ಬನ್ನಿ ಸರ್ ನಾಟಕ ನೋಡಿ, ಯಾರು ಕರ್ಕೊಂಡ್ಬನ್ನಿ ಸರ್ ಇನ್ನೊಬ್ಬರನ್ನ ಅಂತ ಕೇಳ್ತೀವಿ. ಕಾರಣ ಯಾಕೆಂದರೆ ಇನ್ನೂ ಒಬ್ಬ ಪ್ರೇಕ್ಷಕ ಬರ್ತಾನಲ್ಲ ನಮಗೆ. ಅದೇ ಗತಿಯಲ್ಲಿ ಇಲ್ಲೂ ಕೂಡ ಮಾಡಬೇಕಾಗುತ್ತೆ. ಇವತ್ತಿನ ಸ್ಥಿತಿ ಆ ರೀತಿ ಇರೋದ್ರಿಂದ ನೀವು ಕೇವಲ ನಿಮ್ಮ ಸ್ನೇಹಿತರು, ಕುಟುಂಬ, ನಿಮ್ಮ ಇವರು ಅಷ್ಟೇ ಅಲ್ಲ, ನಿಮಗೆ ಗೊತ್ತಿಲ್ಲದವರನ್ನು ಅದರೊಳಗೆ ತುಂಬಿಸುವಂತಹ ಕೆಲಸವನ್ನು ಪ್ರೇಕ್ಷಕರಾಗಿ ಅವರಿಗೆ ಬೇಕಾದ್ದನ್ನು ಕೊಡುವಂತಹ ಕೆಲಸವನ್ನು ನೀವು ಸಹಭಾಗಿಗಳಾಗಿ ಇದನ್ನು ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯ ಇವತ್ತಿನ ವ್ಯವಸ್ಥೆ. ಈ ವ್ಯವಸ್ಥೆ ಇರೋದೇ ಹಾಗೆ. ಮೊದಲು 1970ನೇ ಇಸ್ವಿನಲ್ಲಿ ಕನ್ನಡ ಸಿನಿಮಾಗೆ ಥಿಯೇಟರ್ ಸಿಗಲ್ಲ ಅಂತ ಗಲಾಟೆ ಮಾಡಿದವ್ರು ನಾವು. 70ರಲ್ಲಿ ಏನು ಪರಿಸ್ಥಿತಿ ಇದೆಯೋ 2026ರಲ್ಲಿ ಕೂಡ ಅದೇ ರೀತಿಯ ಪರಿಸ್ಥಿತಿಯನ್ನು ನೋಡ್ತೇವೆ. ಕಾರಣ ಏನು? ಅದರ ಗಾತ್ರ ಬೇರೆ ಆಗಿರಬಹುದಷ್ಟೇ. ಆಗ ಬರ್ತಾ ಇದ್ದು ಕೇವಲ 70 ಸಿನಿಮಾದಲ್ಲಿ ಆಗ್ತಾ ಇದ್ದದ್ದು, ಇವಾಗ ಬರ್ತಾ ಇರುವ 400 ಸಿನಿಮಾದಲ್ಲಿ ಏನಾಗ್ತಿದೆ? ವರ್ಷಕ್ಕೆ 400 ಸಿನಿಮಾ ಸೆನ್ಸಾರ್ ಆಗುತ್ತೆ. ಆ 400 ಸಿನಿಮಾದಲ್ಲಿ ಸುಮಾರು 200 ಸಿನಿಮಾ ಆಚೆ ಬರೋದಕ್ಕೆ ಪ್ರಯತ್ನ ಪಡುತ್ತೆ. ವಾರಕ್ಕೆ 4 ರಿಂದ 5 ಸಿನಿಮಾ ಬಿಡುಗಡೆ ಆಗುತ್ತೆ. 52 ವಾರಗಳು, ಒಂದೊಂದು ವಾರ 11 ಅಂತ ಬೇರೆ ಹೇಳ್ತಾರೆ. ಪಕ್ಕದಲ್ಲೇ ಕೂತಿದ್ದಾನೆ ಲೆಕ್ಕಾಧಿಕಾರಿ. ಸೊ ಹೀಗಾಗಿ ಒಟ್ಟಿನಲ್ಲಿ ಗಾತ್ರ ದೊಡ್ಡದಾಗ್ತಾ ಇದೆ. ಆ ಗಾತ್ರದ ಮಧ್ಯೆ ನಮ್ಮನ್ನು ನಾವು ಕೂಡಿಸ್ಬೇಕಾದ್ರೆ ನಿಜವಾಗಿಯೂ ನಾವು ಎಲ್ಲರೂ ಶ್ರಮ ಪಡಬೇಕಾಗುತ್ತೆ. ಈ ಸಿನಿಮಾ ಮಾಡುವಾಗ ಯಾವ ರೀತಿ ಎಲ್ಲರೂ ಸೇರಿ ಕೆಲಸ ಮಾಡಿದ್ರೋ ಆ ರೀತಿಯ ಎಲ್ಲರೂ ಸೇರಿ ಸಿನಿಮಾವನ್ನು ಗೆಲ್ಲಿಸೋದಕ್ಕೂ ಪ್ರಯತ್ನ ಪಡಬೇಕಾಗುತ್ತೆ. ನಮಗೆ ರವೀಂದ್ರ ಕಲಾಕ್ಷೇತ್ರನೋ ಅಥವಾ ರಂಗಶಂಕರನೋ ಹೊರಗಡೆ ಹೌಸ್ಫುಲ್ ಬೋರ್ಡ್ ಹಾಕಿದಾಗ ಎಲ್ಲರೂ ಬಂದು ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗೋತೀವಿ. ರಂಗಶಂಕರ ಹೌಸ್ಫುಲ್, ಅಯ್ಯೋ ಕಲಾಕ್ಷೇತ್ರ ಹೌಸ್ಫುಲ್ಲು ಅಂತ. ಹಾಗೆ ಥಿಯೇಟರ್ನಲ್ಲಿ ಎಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೋ ನೀವು ಒಬ್ಬೊಬ್ಬರು ಕೂಡ ಒಂದಷ್ಟು ಜನರ ಜೊತೆಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಆಗ ಅದು 100 ಆಗಿ 100, 1000 10,000 ಆಗಿ ಲಕ್ಷ ಆಗ್ಬೋದು. ಅದಾಗಲಿ ಅಂತ ಆಶಿಸ್ತೇನೆ. ಅದು ಬಹಳ ಮುಖ್ಯ ಅನ್ನೋ ಮಾತನ್ನು ಇಲ್ಲಿ ಅಂತ ಇವತ್ತಿನ ಪ್ರಾಯೋಗಿಕ ಚಿತ್ರಗಳೇನಿದೆ, ಯಾಕೆ ಎಲ್ಲರೂ ಲೋ ಬಡ್ಜೆಟಲ್ಲಿ ಇದ್ದಾರೆ, ಯಾರೂ ಹೈ ಬಡ್ಜೆಟ್ ಇಲ್ಲ. ಹೈ ಬಡ್ಜೆಟ್ಲಿರೋ ಸ್ಟಾರ್ಗಳು ಮಾತ್ರ. ಅದನ್ನು ನಿನ್ನೆ ಯಾರೋ ಆ ಸೆಮಿನಾರ್ನಲ್ಲಿ ಭಾಳ ಚೆನ್ನಾಗಿ ಹೇಳಿದ್ರು, KV ಪ್ರಭಾಕರ್ ಅಂತ ಕಾಣುತ್ತೆ. ಯಾರು ಕೊಟ್ಟರು ಸ್ವಾಮಿ ಅವರಿಗೆ ಸ್ಟಾರ್ಗಿರಿಗಳನ್ನ ಅಂತ ಕೇಳ್ತಿದ್ದೆ. ಆದಷ್ಟು ಹೀರೋಗಳು ಅವಾಯ್ಡ್ ಮಾಡಿ ಅಂದರೆ ಅವ್ರಿಗೆ ಇಟ್ಕೊಂಡ್ಬಿಟ್ರು ಎಲ್ಲ ಸ್ಟಾರ್ಗಳನ್ನು, ಏನೇನೋ ಸ್ಟಾರ್ಗಳ ಹೆಸರುಗಳನ್ನ. ಆದರೆ ಅಣ್ಣ ಅವ್ರಿಗೆ ಆ ರೀತಿ ಯಾರು ಹೇಳಲೇ ಇಲ್ಲ. ಅವರಿಗೆ ಎಲ್ಲವನ್ನ ಜನ ಅಭಿಮಾನವಾಗಿ ಕೊಟ್ಟಿದ್ರು, ಅವರಾಗ ಅವ್ರು ಇಟ್ಕೊಂಡಿದ್ದಲ್ಲ. ಇಂತಹ ಸಮಯದಲ್ಲಿ ಇಂತಹ ಒಂದು ಪ್ರಾಯೋಗಿಕ ಚಿತ್ರಗಳು ಬರುವಾಗ
ಅದರ ಹಿನ್ನೆಲೆ ಮತ್ತು ಅದರ ಮುನ್ನೆಲೆ, ಅದರ ಎಲ್ಲ ಜವಾಬ್ದಾರಿಯು ನಿಮ್ಮದೇ, ಈ ತಂಡದ್ದೇ. ನಾವು ಮೊದಲು ಹೇಳ್ತಾ ಇದ್ವಿ, ಯಾವುದೋ ಡಿಸ್ಟ್ರಿಬ್ಯೂಟರ್ ಕೊಟ್ಬಿಟ್ರೆ ಅವ್ನು ಮಾಡ್ಕೋತಾನೆ ಅಂತ. ಆಡ್ಕೋತಾನೆ ಅಷ್ಟೇ ಅವನು. ಅರ್ಥ ಆಯ್ತು. ಸೊ ಅದರಿಂದ ಅದನ್ನು ನೋಡ್ಕೋಬೇಕಾಗಿತ್ತು ನಿರ್ಮಾಪಕ, ನಿರ್ದೇಶಕ ಮತ್ತು ತಂಡದ ಕೆಲಸ. ಸೊ ಈ ಎಲ್ಲ ಒಂದು ರೀತಿಯ ಕ್ಷೋಭೆಯ ಇರುವಂತಹ ಈ ಕ್ಷಣಗಳಲ್ಲಿ, ಆ ಕ್ಷೋಭೆಯ ಕ್ಷಣಗಳಲ್ಲಿ ನಮಗೆ ಬಹಳ ಖುಷಿಯಾಗೋದು ಏನಪ್ಪ ಅಂತಂದರೆ, ಒಂದು ಅದ್ಭುತವಾದಂತಹ ಒಂದು ಕಲಾಕೃತಿಯ ಹಿಂದೆ ಒಂದು ಅನುಭವಿ ಮನಸ್ಸಿದೆ. ಆ ಅನುಭವಿ ಮನಸ್ಸಿನ ಜೊತೆಯಲ್ಲಿ ಒಂದು ಅನುಭವಿ ತಂಡ ಇದೆ. ಇವರೆಲ್ಲರೂ ಹೊಸಬರಲ್ಲ, ಎಷ್ಟೋ ಜನ ಅಲ್ಲಲ್ಲಿ ಕೆಲಸ ಮಾಡಿದ್ದಾರೆ, ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಆ ಎಲ್ಲ ಕೆಲಸಗಳನ್ನು ನಾವು ನೋಡಿದಂಗೆ ಐ ಥಿಂಕ್ ಮಂಜುನಾಥ ಹೆಗ್ಡೆ ಬಂದಿಯಾನ, ಶೂಟಿಂಗ್ ಬಿಟ್ಟಿಲ್ಲ, ಅವನು ಕಳಿಸ್ಬಿಟ್ಟಿದೆಯಲ್ಲ ಮೇಲಿಗೆ, ಅದಕ್ಕೆ ಬಂದಿಲ್ಲ. ಸಿನಿಮಾದಲ್ಲಿ ಕಳಿಸ್ಬಿಟ್ಟಿದ್ದಾನೆ, ಅದರಿಂದ ಅವನೆಲ್ಲ ಬಂದಿಲ್ಲ ಅಂತ ಫೋನ್ ಮಾಡಿದೆ. ಅಲ್ಲ, ಒಟ್ಟಿನಲ್ಲಿ ಅವನು ಫಸ್ಟ್ ಶಿವಮೊಗ್ಗ ಜಿಲ್ಲೆಗೆ ಬಂದಾಗ ನನ್ನ ಸೀರಿಯಲ್ ಮೊದಲು ಮಾಡಿದ್ದರು ಮಂಜುನಾಥ್ ಹೆಗ್ಡೆ. ಅಂದರೆ ನಿರಂತರವಾಗಿ ಅಂದಿನಿಂದ ಸುಮಾರು 26-28 ವರ್ಷಗಳೇನು ಹಿಂದಿನಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿರುವವರೇ ಎಲ್ಲರೂ. ಅಮ್ಮನ ಪಾತ್ರ ಮಾಡಿರೋರು ಕೂಡ ಪ್ರತಿಯೊಬ್ಬರು. ಸೊ ಅಲ್ವಾ, ಸೊ ಪ್ರತಿಯೊಬ್ಬರೂ ಕೂಡ ನುರಿತರು, ಪರಿಣತರು. ಅವರ ಪರಿಪೂರ್ಣವಾದಂತಹ ಪರಿಶ್ರಮ ಏನಿದೆ ಅದು ಇಲ್ಲಿ ಕಾಣ್ತಾ ಇದೆ, ಕಾಣಬೇಕು. ಅದೇ ನಮ್ಮ ಆಶಯ. ಇಷ್ಟೆಲ್ಲ ಚೆನ್ನಾಗಿದ್ದು, ಎಲ್ಲ ಗೊತ್ತಿದ್ದು, ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಅನ್ಕೋಬಾರ್ದು. ಇಷ್ಟೆಲ್ಲ ಗೊತ್ತಿದ್ದು, ಎಲ್ಲ ಚೆನ್ನಾಗಿದ್ದು, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮನಸ್ಸಿಗೆ ತೃಪ್ತಿಯಾಗಿದೆ, ನಿಮ್ಮ ಮನಸ್ಸುಗಳಿಗೆ ತೃಪ್ತಿಯಾಗಿದೆ. ಆ ತೃಪ್ತಿಯನ್ನು ಪ್ರೇಕ್ಷಕರ ಜೊತೆ ಹಂಚ್ಕೋಬೇಕು. ಆಗಲೇ ಸಿನಿಮಾ ಸಕ್ಸಸ್. ದುಡ್ಡು ಮಾಡುತ್ತೆ, ಅವಾರ್ಡ್ ಬರುತ್ತೆ, ಇತ್ಯಾದಿಗಳು ನಂತರದ ಬೋನಸ್ಗಳು. ಆ ಬೋನಸ್ಗಳಿಗಾಗಿ ನಾವು, ಆ ಬೋನಸ್ಸೇ ನಮ್ಮ ಗುರಿ ಏನಂದರೆ ಆಗೋದಿಲ್ಲ. ಇವೆಲ್ಲ ಮನಸ್ಸನ್ನು ಮುಟ್ಟುವಂತಹ ಕೆಲಸ ಏನಿದೆ ಅದಾದಮೇಲೆ ಅದು ತಾನಾಗಿ ಬಂದರೆ ಸಂತೋಷ. ಎಲ್ಲದರ ಹಿಂದೆ ರಾಜಕೀಯ ಇದೆ, ಪ್ರತಿಯೊಂದರ ಹಿಂದೆ ರಾಜಕೀಯ ಇದೆ, ಸಬ್ಸಿಡಿ ಹಿಂದೆನೂ ರಾಜಕೀಯ ಇದೆ. ಸೊ ಇವೆಲ್ಲ ಇರುವಾಗ ಅವೆಲ್ಲ ಷರತ್ತುಗಳನ್ನು ದಾಟಿ ಬರುವಂತಹ ಒಂದು ಸಿನಿಮಾವನ್ನು ತಂದಿರುವಂತಹ ಭೂಗಾ ಸುರೇಶ್ ಮತ್ತು ಆ ತಂಡಕ್ಕೆ ಶುಭಾಶಯಗಳನ್ನ ಹೇಳ್ತಾ, ಹಾಗೆ ನೀವು ಅಪೋಲಜಿಟಿಕ್ ಆಗಬೇಕಾಗಿಲ್ಲ. ಯಾವುದು ಟೈಟ್ಲ್ ಚೆನ್ನಾಗಿದೆ, ಆದರೆ ಸಿನಿಮಾದ ಇಂಡಸ್ಟ್ರಿಯಲ್ಲಿ ಕ್ಷಮೆ ಇರಲಿ ತಂದೆ ಅಂತ ಕೇಳಬೇಡಿ, ನಾವು ಇದ್ದೇವೆ ತಂದೆ ಅನ್ನೋ ಮಾತನ್ನು ಅಲ್ಲಿ ಹೇಳಿ ಮುಗಿಸುವ. 3 ಇದರಲ್ಲಿ ಭಾಗವಹಿಸಿದವರು ನಾಗಭರಣ ಸರ್ 5 ದಶಕಗಳ ಸಾಕ್ಷಿ, ಮತ್ತೆ ನಾಟ್ಯಹಳ್ಳಿ ಚಂದ್ರಶೇಖರ್ ಸರ್ ರಂಗಭೂಮಿಯಲ್ಲಿ ನಾಟಕ ಮಾಡದೇ ಇರ್ಬೋದು, ಬಟ್ ಅವ್ರ ಕಥೆಗಳು ತುಂಬಾ ನಾಟಕಗಳಾಗಿದೆ. CGK ಅವರು ಪ್ರದರ್ಶನ ಮಾಡಿದ್ದಾರೆ. ಕಾಲೇಜು ರಂಗೋತ್ಸವಗಳಲ್ಲಿ ಅವರ ಸುಮಾರು ನಾಟಕಗಳಾಗಿದೆ. ನಾನು ಅವ್ರ ನಾಟಕದಿಂದಲೇ ಬಂದಂಥವ್ರು. ಪುಟ್ಟಕ್ಕನ ಮೆಡಿಕಲ್ ಕಾಲೇಜ್ ಅಂತ 94ರಲ್ಲಿ ಮಾಡಿದೆ ಅಂತರ ಕಾಲೇಜಿಗೆ. ಸೊ ಈಗ ರಂಗಭೂಮಿ ಹಿರಿತಾರೆ 3 ಸಮ್ಮಿಶ್ರಗಳ ಸಿನಿಮಾ ಇದು ಕ್ಷಮೆಯಲ್ಲಿ ತಂದೆ. ಧನ್ಯವಾದಗಳು ಸರ್. ಮುಂದಿನ 2 ಮಾತುಗಳಲ್ಲಿ ಶುಭ ಕೋರಬೇಕು ಅಂತ, ಯಾಕಂದ್ರೆ ಇದಾದ್ಮೇಲೆ ತಂತ್ರಜ್ಞಾನ ಸಭಾಂಗಣದಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸ್ತಾ, ವೇದಿಕೆ ಮೇಲೆ 3 ಜನ ಅಣ್ಣಂದಿರನ್ನ ಕೂರಿಸಿ ನನಗೆ ಮಾತಾಡೋಕೆ ಕೊಟ್ಟಿದ್ದಾರೆ. ಒಂದು ನಾಗಣ್ಣ, ಒಂದು ಚಂದ್ರಣ್ಣ, ಇನ್ನೊಂದು ರಾಮಣ್ಣ. ಈ 3 ಜನ ದಿಗ್ಗಜರು. ಎಲ್ಲ ನಾವು ಇವರೆಲ್ಲ ಚಿತ್ರರಂಗಕ್ಕಿದ್ದಾಗ ನಾವಿನ್ನ ಅವಾಗ ಅಂಬೇಗಾರ ಇಟ್ಕೊಂಡು ಹೊರಗಡೆ ಬರ್ತಾ ಇದ್ವಿ. ಅದು ಇನ್ನೊಂದು 10 ವರ್ಷ ಆದ್ಮೇಲೆ ಹೇಳ್ತಾರೆ. ಇಲ್ಲಿ ಇವತ್ತಿನ ಕೇಂದ್ರ ಬಿಂದು ನಮ್ಮ ಮೂಕ್ ಸುರೇಶ್ ಅವರು. ಮೂಕ್ ಸುರೇಶ್ ಅವ್ರ ಬಗ್ಗೆ ಆಲ್ರೆಡಿ ಮೇಷ್ಟ್ರು ನಮ್ಮ ನಾಗಭರಣ ಸರ್ ಎಲ್ಲ ಹೇಳಿದ್ದಾರೆ. ಬಹುಮುಖ ಪ್ರತಿಭೆ, ವ್ಯಕ್ತಿತ್ವ. ಹಾಗೆಯೇ ಯಾವುದಾನ ಒಂದು ವಿಚಾರಕ್ಕೆ ಪಟ್ಟಿಡೋದು ನಿಂತ್ಕೊಂಡ್ರೆ ಅದು ಸರಿ ಹೋಗೋ ತನಕನೂ ಬಿಡಲ್ಲ ಅನ್ನೋದನ್ನ ನಾನು ಇತ್ತೀಚಿನ ದಿನಗಳಲ್ಲಿ, ಅಂದರೆ ಏನು ನಿಮ್ಮ ಕಿರುತೆರೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ತಾವು ಕಾರ್ಯದರ್ಶಿಗಳಾಗಿ ಎಂಟ್ರಿ ಕೊಟ್ರಿ, ಅದಾದ ಮೇಲೆ ನಾನು ನಿಮ್ಮನ್ನು ಸ್ಟಡಿ ಮಾಡಿದ್ದು, ನೀವು ಯಾವುದನ್ನು ಹಿಡಿದ್ರು ಕೂಡ ಬಿಡಲ್ಲ, ಅದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ತೀರಿ ಅಂತ ನಿಮ್ಮ ಅಧ್ಯಕ್ಷರು ಕೂಡ ಇಲ್ಲೇ ಮೇಲ್ಗಡೆ ಇದ್ದಾರೆ, ಪೋಷಕ ಕಲಾವಿದರ ಸಂಘದ ಅಧ್ಯಕ್ಷರು. ಕ್ಷಮೆ ಇರಲಿ ತಂದೆ, ಆ ಟೈಟಲ್ಲು ಓಪನಿಂಗಲ್ಲಿ ಆ ಲಿರಿಕಲ್ ಸಾಂಗ್ ನೋಡ್ತಿದ್ದಂಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವರ ತಂದೆಯ ನೆನಪು ಬಾರದೇ ಇರಕ್ಕೆ ಸಾಧ್ಯವೇ ಇಲ್ಲ. ಎಸ್ಪೆಷಲಿ ಆ ಸಾಂಗಲ್ಲಿ ಯಾರು ಬಂತೋ ಬಿಡ್ತೋ ಗೊತ್ತಿಲ್ಲ, ನನಗಂತೂ ಬಂತು. ಆದರೆ ಇವಾಗ ಕ್ಷಮೆ ಕೇಳೋಣ ಅಂದ್ರೆ ನಮ್ಮ ಅಪ್ಪ ಇಲ್ಲ. ಭಾಳಷ್ಟು ತಪ್ಪುಗಳನ್ನ ನಾವು ಮಾಡಿದ್ದೀವಿ. ಚಿತ್ರರಂಗಕ್ಕೆ ಬರ್ತೀನಿ ಅಂದಾಗ
ನಮ್ಮ ತಂದೆ ನನ್ನನ್ನು ಬೇಡ ಅಂತ ಭಾಳ ಇದು ಮಾಡಿದರು, ಅಂದರೆ ವಿರೋಧ ವ್ಯಕ್ತಪಡಿಸಿದರು. ಕೊನೆಗೆ ನಿಮ್ಮ ಮಠ ಯಾವುದು ಗುರುಗಳು ಅಷ್ಟಲಜರ ದೊಡ್ಡ ಅಷ್ಟಲಜರ ಸ್ವಾಮಿಗಳು ಕೋಡಿ ಮಠದ ಗುರುಗಳು ಹೇಳಾದ ಮೇಲೆ, ಇಲ್ಲ ನಿನ್ನ ಮಗಂದು ಏನೂ ತೊಂದರೆ ಆಗಲ್ಲ, ಅವ್ನು ನಿನಗೆ ಕೆಟ್ಟ ಹೆಸರು ತರೋಂಥದ್ದನ್ನು ಏನು ಮಾಡಲ್ಲ, ಅವ್ನು ನಿನ್ನ ಹೆಸರು ಉಳಿಸ್ತಾನೆ ಅಂತ ಅವ್ರು ಹೇಳಾದ್ಮೇಲೆ ನಮ್ಮಪ್ಪ ನನಗೆ ಬೈಯಕ್ಕೆ ಬಿಟ್ಟಿದ್ದು. ಹಿಂಗಾಗಿ ನಾನು ಅವ್ರನ್ನ ಕ್ಷಮೆ ಕೇಳಲೇಬೇಕು. ಬಟ್ ಕ್ಷಮೆ ಕೇಳೋಕೆ ಅವರಿಲ್ಲ, ಕೇಳ್ಕೊಳ್ಳೋಣ. ಆದರೆ ದಯಮಾಡಿ ನಾನು ಹೇಳ್ತೀನಿ, ಇಂಥ ಒಂದು ಎಕ್ಸ್ಪೆರಿಮೆಂಟಲ್ ಮೂವಿಗಳನ್ನು ಬಣ್ಣ ಸರ್ ಹೇಳ್ದಂಗೆ ನಾವುಗಳು ಅಷ್ಟೇ ಅಲ್ಲ, ಚಿತ್ರಮಂದಿರ ತುಂಬಿದೆ ಅಂತ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಲ್ಲ, ಪ್ರತಿಯೊಬ್ಬರು ಬರಬೇಕು. ಪ್ರಾಯಶಃ ನಾನು ಒಂದು ಆ ಶೀರ್ಷಿಕೆಯನ್ನು ನೋಡಿ, ಟೀಸರ್ನ ನೋಡಿ, ಸಾಂಗ್ನ ನೋಡಾದ್ಮೇಲೆ, ಲಿರಿಕಲ್ ಸಾಂಗ್ನ ನೋಡಾದ್ಮೇಲೆ ನನಗನ್ಸಿದ್ದು, ಯಾವುದೇ ತಪ್ಪು ಮಾಡತಕ್ಕಂಥ ಮಕ್ಕಳು ಹುಟ್ಟಿದ್ರು ಕೂಡ ಅವ್ರು ಬದುಕಿದ್ದಾಗಲೇ ಅವ್ರ ಥರ ನಡ್ಕೊಂಡು ಜೀವನ ಮಾಡಿಕೊಂಡು ಅವ್ರ ಸಾವನ್ನು ಸಂತೋಷವಾಗಿ ಕಳೀಲಿಕ್ಕೆ ಅವಕಾಶ ಮಾಡಿಕೊಡಿ. ಅವ್ರು ಸತ್ತ ಮೇಲೆ ಕ್ಷಮೆ ಇರಲಿ ತಂದೆ ಅಂತ ಹೇಳ್ಕೊಂಡು ಕುಂತ್ರೆ ಯಾವುದು ಉಪಯೋಗ ಆಗಲ್ಲ ಅನ್ನೋ ಒಂದು ತಿರುಳನ್ನ ಇಟ್ಕೊಂಡು ತಾವು ಸಿನಿಮಾ ಮಾಡಿದಿರಿ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಇವತ್ತೇ ಎಲ್ಲವನ್ನು ನೋಡಿದ್ದು. ಒಳ್ಳೇದಾಗಲಿ. ಇಡೀ ತಂಡ, ಹೊಸಬ್ರು ತಂಡ ಅಂತಲ್ಲ, ನುರಿತರ ತಂಡ. ಹಾಗೇನೆ ಈ ಒಂದು ನಿಮ್ಮ ತಂಡ ಅಂದರೆ ನೀವು ಒಬ್ಬರು ನಿರ್ಮಾಪಕರಾಗಿ ಮೊಟ್ಟ ಮೊದಲನೇ ಚಿತ್ರ ಅಂತ ಕಾಣಿಸುತ್ತಲ್ಲ, ನಿರ್ಮಾಪಕರಾಗಿ ಪ್ರಾಯಶಃ ಇಷ್ಟು ವರ್ಷಗಳ ಕಾಲ ಬೇರೆಯವ್ರ ನಿರ್ಮಾಣದ ಚಿತ್ರದಲ್ಲಿ ತಾವು ನಟನೆ ಮಾಡಿದಾಗ ಚಿತ್ರರಂಗದ ಕಷ್ಟ ಸುಖಗಳು ಏನು ಅನ್ನೋದನ್ನ ಸಂಪೂರ್ಣವಾಗಿ ತಮಗೆ ಅರಿವಾಗಿರಲಿಲ್ಲ ಅಂತ ಕಾಣಿಸ್ತದೆ. ಪ್ರಾಯಶಃ ಈ ಸಿನಿಮಾದಿಂದ ಅರಿವಾಗಿರುತ್ತೆ ಅಲ್ವಾ. ಆಮೇಲೆ ಭರಣ ಸರ್ ಇನ್ನೊಂದನ್ನ ಸೂಕ್ಷ್ಮವಾಗಿ ಹೇಳಿದ್ರು, ನೀವೇನೋ ಮಾಡಿದಿರಿ ಬೇರೆಯವ್ರು ಬಂದು ಮಾಡ್ಕೊಂತಾರೆ ಅಂತೇಳಿ, ಅದಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಆ ಥರ ಅಂತ ವಾತಾವರಣ ಬಂದಾಗ ನುರಿತರು ಮೇಷ್ಟ್ರು ಇದ್ದಾರೆ, ಭರಣ ಸರ್ ಇದ್ದಾರೆ, ನಾನಿದ್ದೀನಿ, ರಮಣ ಇದ್ದಾರೆ, ಇನ್ನೂ ಭಾಳಷ್ಟು ಜನ, ರವಿ, ಇವು ಎಲ್ಲ ಹಂತದಲ್ಲೂ ಎಲ್ಲವನ್ನೂ ನೋಡ್ಕೊಂಡು ಬಂದವ್ರೆ. ಸೊ ಈ ಥರದವರೆಲ್ಲ ಇದ್ದಾಗ ಇಂಥ ಸಂದರ್ಭದಲ್ಲಿ ದಯಮಾಡಿ ನೋಡಿಕೊಂಡು ಆಮೇಲೆ ಈಗ 8-10 ಸಿನಿಮಾಗಳು ರಿಲೀಸ್ ಆಗುವಾಗ ದಯವಿಟ್ಟು ಸಿನಿಮಾಗಳನ್ನ ಮಾಡಬೇಡ್ರಿ. ಭರಣ ಸರ್ 4-8 ಅಂದರು. ಇಲ್ಲ, ಈ ಒಂದು 5-6 ವಾರದ ಕೆಳಗಡೆ ವೆಂಕಟೇಶ್ 11 ಸಿನಿಮಾ ಆಯ್ತಾ. 11ರಲ್ಲಿ ಒಂದಾನ ಅಟ್ಲೀಸ್ಟ್ ಹೆಸರು ಹೇಳಕ್ಕೆ 4ನೇ ದಿವಸಕ್ಕೆ ಯಾವೂ ಇರಲಿಲ್ಲ. ಅಂಥ ವಾತಾವರಣ ಸೃಷ್ಟಿ ಆಗಬಾರ್ದು. ಆಮೇಲೆ ಸಾಧ್ಯವಾದಷ್ಟು ಪರ್ಸೆಂಟೇಜಲ್ಲಿ ಥಿಯೇಟರ್ಗಳನ್ನು ರಿಲೀಸ್ ಮಾಡೋದಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಂಡು, ನೀವು ಹಾಕಿದ ಬಂಡವಾಳ ಇವತ್ತು ಹೇಳಿದ್ರಲ್ಲ, 200 ಸಿನಿಮಾ ಇದ್ದಾಗ ಬೇರೆ ಇತ್ತು, 400 ಸಿನಿಮಾದಾಗ ಬೇರೆ ಆಗ್ತಾಯಿದೆ ಅಂತೇಳಿ 200 ಸಿನಿಮಾದವ್ರು ಪ್ರಯತ್ನ ಮಾಡ್ತಾರೆ ಅಂದರು. ಇಲ್ಲ, ನಾನು ಒಬ್ಬ ಅಲ್ಲಿ ಅಧ್ಯಕ್ಷನಾಗಿ ಕುಂತ ಕಣ್ಣಾರೆ ನೋಡಿದ್ದೀನಿ. ಇನ್ನು 400ರಲ್ಲಿ 4 ವಾಪಸ್ ಬರ್ತವೆ, ಅಂದರೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಬರ್ತವೆ. ಇನ್ನೊಂದು 4-5 ಹಾಕಿದ ಬಂಡವಾಳ ವಾಪಸ್ ಬರುತ್ತೆ. ಇನ್ಯಾವು ಬಂದಿರೋಕ್ಕೆ ಸಾಧ್ಯವಿಲ್ಲ. ಇದು ನಾನು ಬೇಕಾದ್ರೆ ಅಂಕಿ ಅಂಶಗಳನ್ನು ಕೂಡ ಕೊಡಕ್ಕೆ ರೆಡಿ ಇದ್ದೀನಿ. ಆಸೆ ಇಟ್ಕೊಂಡು ಹಾಕಿದ್ ಬಂದ್ರೆ ಸಾಕು ಅಂತೀರಾ? ರಿಲೀಸ್ ಮಾಡ್ಬೇಕಂತೆ, ನೋಡೋಣ ಭಗವಂತನಿಗೆ. ಇದನ್ನ ನನ್ನ ಹತ್ರ ಹೇಳ್ದಂಗೆ ಮೈಕಲ್ಲಿ ಹೇಳಕ್ ಹೋಗ್ಬೇಡಿ. ನಾಳೆ ಎಲ್ಲ ಡಿಸ್ಟ್ರಿಬ್ಯೂಟರ್ ಜಾಸ್ತಿ ಆಗ್ತಾರೆ ನಿಮ್ಮ ಹತ್ರ. ಕೇಳಿಸ್ತಾ? ಓಕೆ, ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ ಪ್ರತಿಯೊಂದು ತಂಡದ ಎಲ್ಲರಿಗೂ. ಈಗ ಇವ್ರು ಹೇಳ್ದಂಗೆ ಎಲ್ಲರೂ ಹಳಬ್ರೆ ಇದ್ದೀರಿ, ಎಲ್ಲ ನುರಿತರೇ ಇದ್ದೀರಿ. ಅರುಣ್ ಸಾಗರ್ ಅವರು ತಮ್ಮ ಜೊತೆನಲ್ಲಿದ್ದಾರೆ ಅಂತ ಅವ್ರ ಬಾಯಿಂದ ಕ್ಷಮೆ ಇರಲಿ ತಂದೆ ಅಂತ ಹೇಳಿ ನಾನಂತರೂ ಹೇಳ್ತೀನಿ. ಆದರೆ ಕ್ಷಮೆ ಇರಲಿ ತಂದೆ ಅಂತ ನನಗಂತೀನಿ, ಟೈಟ್ಲ್ ಹೇಳೋದು ಹೇಳ್ತೀನಿ, ನಮ್ಮ ಅಪ್ಪನೂ ಕೇಳ್ಕೊಂಡ್ಬಿಡ್ತೀನಿ ಕ್ಷಮೆ ಇರಲಿ ತಂದೆ ಅಂತ. ಎಷ್ಟು ಜನ ನೀವು ಇಷ್ಟು ದಿವಸ ನಿರ್ಮಾಣ ಮಾಡಿಕೊಂಡು ನಿಮ್ಮ ಜೊತೆಯಲ್ಲಿ ನಿರ್ದೇಶನ ಮಾಡಿಕೊಂಡು ನಟರು ನಿಮ್ಮ ಜೊತೆಯಲ್ಲಿ ಏನು ಜೊತೆಯಲ್ಲಿ ಕೋಆರ್ಟಿಸ್ಟ್ಗಳಿದ್ದಾರೆ, ದಯಮಾಡಿ ಸಾಧ್ಯವಾದಷ್ಟು ಅವ್ರನ್ನ ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡು ಏನು ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು, ನಿಮಗೆ ಅಂದರೆ ಯಾರೂ ಇಲ್ಲ ಅನ್ನಲ್ಲ, ಚೆನ್ನಾಗಿರಲಿ ತಂದೆ ಸಿನಿಮಾನ ದಯವಿಟ್ಟು ನೋಡ್ರಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾಗಳ ಮೂಲಕ ಮತ್ತು ಮಾಧ್ಯಮಗಳ ಮೂಲಕ ದಯವಿಟ್ಟು ಅದನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿದ್ರೆ, ನಾನು ಹೇಳಿದ್ನಲ್ಲ, ಪ್ರತಿಯೊಬ್ಬರಿಗೂ ಅವ್ರವ್ರ ತಂದೆ ನೆನಪು ಇದ್ದೇ ಇರ್ತದೆ. ಆ ನೆನಪು ಬರಲೇಬೇಕು. ಅದಕ್ಕೋಸ್ಕರ ನಾನು ನೀವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ಳಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಸೊ ಅವರು ಶುಭ ಕೋರಬೇಕು ಅಂತ ಕೇಳ್ತೇನೆ. ಅವರು ಶುಭ ಕೋರಿದ ತಕ್ಷಣ ಚಿತ್ರತಂಡ ಬಂದರೆ ಅತಿಥಿಗಳು ತೆರಳುತ್ತಾರೆ, ಒಂದು ಗ್ರೂಪ್ ಫೋಟೋ ಆಗುತ್ತೆ. ಸೊ ಸಿನಿಮಾಲಿ ಯಾರು ಕೆಲಸ ಮಾಡಿದ್ರಿ ಅವರೆಲ್ಲ ಹಿಂದೆ ಸರ್. ನಮಸ್ಕಾರ. ಸುರೇಶ್ ಅವರು ರಂಗಭೂಮಿಯಿಂದ ಹಾಗೂ ಸಿವಿಲ್ ಡಿಫೆನ್ಸ್ ಸರ್ವಿಸಲ್ಲೂ ಅಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಸಿನಿಮಾ ರಂಗದಲ್ಲಿ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿರೋವಂಥ ವಿಷಯಗಳೇ ಇದು. ಅಂದರೆ ಅವರಿಗೆ ತುಂಬ ವಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಂಥವರಿಂದ ಒಂದು ಒಳ್ಳೆ ಚಿತ್ರನ ನಿರೀಕ್ಷಿಸೋದು ಸಹಜ. ಹಾಗಾಗಿ ಇವತ್ತು ನಾವು ನೋಡಿದ ಈ ಒಂದು ಟ್ರೈಲರ್ ಇಂಪ್ಯಾಕ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಆ ಟ್ರೈಲರ್ ನೋಡಿದ ತಕ್ಷಣವೇ
ಇದೊಂದು ಒಳ್ಳೆ ಸಿನಿಮಾ ಆಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವುಗಳಿದ್ದೀವಿ. ಚಿತ್ರಕ್ಕೆ ಯಶಸ್ವಿ ಸಿಗಲಿ ಆ್ಯಂಡ್ ತುಂಬ ಒಳ್ಳೆ ಹೆಸರು ಮಾಡಲಿ ಅಂತ ನಾನು ಕೇಳ್ಕೊತಾ ಶುಭಾಶಯಗಳನ್ನ ಕೋರ್ತೀನಿ. ನಮಸ್ಕಾರ. ಅಲ್ಲೇ ಮೇಡಮ್ ಅವರಿಗೆ ಪುಷ್ಪವನ್ನು ಕೊಡಬೇಕು ಅಂತ ಕೇಳ್ತಾ ಸೊ ಸುರೇಶ್ ಸಾರ್ದು ಈ ವೇದಿಕೆಯಲ್ಲಿ ಕೊನೆ ಮಾತು. ನೆಕ್ಸ್ಟ್ ಮಾತಾಡ್ತಾರೆ ಸರ್. ಎಲ್ರಿಗೂ ನಮಸ್ಕಾರ. ನಾನು ಬೇರೆ ಇನ್ನೊಂದು ಸೆಷನಲ್ಲಿ ಮಾತಾಡೋಣ ಅನ್ಕೊಂಡೆ, ಯಾಕೆಂದರೆ ಗೆಳೆಯರನ್ನು ಇಲ್ಲಿ ನಮ್ಮ ಮುಖ್ಯ ಅತಿಥಿಗಳಿದ್ದಾಗ ನೀವು ಮಾತಾಡೋದು ಆಯ್ತು. ಆ ಒಂದು ಪ್ರಾಮಾಣಿಕರು ಸೆಂಟ್ರಿಗೆ ಬಂದ್ಬಿಡೋಣ. ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೀನಿ. ಯಾಕೆಂತಂದ್ರೆ ಎಲ್ಲರೂ ಏನು ಉದ್ದೇಶ ಏನು ಅಂತ ಅಂದ್ಬಿಡಿ. ಈಗ ನಮ್ಮ ಸುಮಾರು ಜನ ನಿರ್ದೇಶಕರು ಮತ್ತೆ ಕೆಲವು ನಿಮ್ಮ ಉದ್ದೇಶ ಏನು ಅಂತ ಗೊತ್ತಾಗುತ್ತೆ. ಸಿನಿಮಾ ಮಾಡಿದ್ಮೇಲೆ ನೀವು ಬೆಂಗಳೂರು ಫೆಸ್ಟಿವಲ್ಗೂ ಕೂಡ ನಾನು ಸಬ್ಮಿಟ್ ಮಾಡಿದ್ದೆ. ಉದ್ದೇಶ ಏನು ಅಂತ ನನಗೆ ಉದ್ದೇಶ ನನಗೆ ಮನಸ್ಸಾಯಿತು. ನಾಟಕ ಮಾಡ್ತಾ ಮಾಡ್ತಾ ನಾಟಕ ನಾನು ಸಂಘಟನೆ ಮಾಡಿ ನಾಟಕವನ್ನು ನಿರ್ಮಾಣ ಮಾಡಬೇಕು ಅಂತ ಅನ್ಕೊಂಡೆ, ಮತ್ತೆ ನಿರ್ದೇಶನ ಮಾಡಬೇಕು ಅನ್ಕೊಂಡೆ. ಎಲ್ಲವನ್ನೂ ಮಾಡಾದ್ಮೇಲೆ ಸೀರಿಯಲ್ ಮಾಡೋಕ್ಕಂತೂ ಆಗಲ್ಲ, ನಮ್ಗೆ ಅಷ್ಟೊಂದು ದುಡ್ಡಿಲ್ಲ. ಒಂದು ಜೊತೆಗೆ ನಮಗೆ ಚಾನಲ್ಗಳು ಯಾವುದು ಒಪ್ಪುವಂಥ ಪರಿಸ್ಥಿತಿನೂ ಇಲ್ಲ. ಆದರೆ ಸಿನಿಮಾ ಮಾಡ್ಬೋದಲ್ಲ ಅಂತ. ಯಾಕೆ ಸಿನಿಮಾ ಮಾಡಬೇಕು ಅಂತ ನನ್ನ ಮನಸ್ಸು ಬಂತು ಅಂತಂದರೆ, ನನ್ನ ಗೆಳೆಯರಾದಂಥ ಪಿ ಶೇಷಾದ್ರಿ ಅವ್ರ ಜೊತೆ ಭಾಳಷ್ಟು ವರ್ಷಗಳಿಂದ ಒಡನಾಟ ಆಯಿತು. ಎಲ್ಲ ಸ್ನೇಹಿತರು ಗುರುಗಳ ಜೊತೆ ಒಡನಾಟ ಇದ್ದಿದ್ದ ಜೊತೆಗೆ ಅವ್ರ ಜೊತೆ ಒಡನಾಟ ಆಯಿತು. ಅವ್ರ ಜೊತೆ ಸೇರ್ಕೊಂಡು ಮುನ್ನುಡಿ ಮತ್ತು ಅತಿಥಿನ ಜೊತೆಗೆ ಸಹ ನಿರ್ಮಾಪಕನಾಗಿ ನಾನು ಸುಮ್ಮನೆ ಒಂದು ಆಸೆ, ನಾನು ಜೊತೆಲಿರ್ಬೋದಾ ಅಂತ. ಏನು ಸುರೇಶ್ ಜೊತೆಲಿರಿ ನೀವು, ಸರಿ. ಆಮೇಲೆ ಒಟ್ಟಿಗೆ ಅದು ಆಯಿತು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಉಲ್ಟಾ ಪಲ್ಟಾ NS ಶಂಕರ್ ಅವ್ರು ಅಲ್ಲಿ ಸಹ ನಿರ್ಮಾಪಕನಾಗಬೇಕಾಗಿತ್ತು, ಯಾಕೋ ಆಗಲಿಲ್ಲ. ನಂತರ ಅವೆರಡು ಸಿನಿಮಾ ಆಗಿ ಅದು ಗೆದ್ದ ಮೇಲೆ ಸಿನಿಮಾ ಮಾಡೋಣ ಶೇಷಾದ್ರಿ ಅಂತ. ಆಮೇಲೆ ಅವರು ಭಾಳ ಬ್ಯುಸಿ ಆದರು, ಸಿನಿಮಾ ಮಾಡೋ ಪುಸ್ತಕದಲ್ಲಿ ಇರಲಿಲ್ಲ, ಅವರು ಸಿನಿಮಾಗಳನ್ನು ಮಾಡ್ಕೋತಾ ಇದ್ರು. ನಂತರ ನಾನು ನಿವೃತ್ತಿ ಆದಮೇಲೆ ಇಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಶೇಷಾದ್ರಿ ಹತ್ರ ಕೂತ್ಕೊಂಡೆ ಮಾಡೋಣ ಅಂತ. ಆವಾಗ ಸುರೇಶ್ ನನಗೆ ಒಳ್ಳೆ ಕಥೆಗಳು ಸಿಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡು ಮಾತಾಡ್ತಿದ್ರು. ಕೊನೆಗೆ ನನಗೆ ಒಂದು ಕತೆ ಹರೀಶ್ ಅವರು ತಂದಾಗ ನನಗೆ ಭಾಳ ಇಷ್ಟ ಆಯಿತು. ನನಗೆ ಇದನ್ನು ನಾನು ಮಾಡ್ಬೋದಾ ಅಂತ ಅಂದ್ಬಿಟ್ಟು ಸ್ನೇಹಿತರೆಲ್ಲ ನಮ್ಮ ವೆಂಕಟೇಶ್ ಅಂತ ಅಂದ್ಬಿಟ್ಟು ಶೇಷಾದ್ರಿ ಅಂತ ಅಸೋಸಿಯೇಟ್ ಆಗಿದ್ರು. ಅವರು ಮತ್ತು ಇನ್ನಿಬ್ಬರು 3 ಜನ ಸೇರಿ ನೀವು ಮಾಡ್ಬೋದು ಅಂತ, ನಾವಿರ್ತೀವಿ ಮಾಡಿ ನೀವು ಅಂತ. ಕೊನೆಗೆ ಅದಕ್ಕಿಂತ ಮುಂಚೆ 2 ಡಾಕ್ಯುಮೆಂಟ್ರಿ ಸಾವಂತ್ ಅಂತ ಅಂದ್ಬಿಟ್ಟು ಅಸೋಸಿಯೇಟ್ ಹೋಗ್ತಿತ್ತು ನನ್ನ ಗೆಳೆಯ. ಅವನು ಲಾಸ್ಟ್ ಮಿನಿಟಲ್ಲಿ ಡೈರೆಕ್ಟ್ ಮಾಡ್ತೀನಿ ಇನ್ನೊಂದು ಕೈ ಕೊಟ್ಬಿಟ್ಟ ಬೆನ್ನು ಅಂತ. ಕೊನೆಗೆ ಆ ಶಾರ್ಟ್ಗಳ ಲಿಸ್ಟ್ ಮಾಡ್ಕೊಂಡಿದ್ದೆ. ಇಡೀ ಡಾಕ್ಯುಮೆಂಟ್ರಿಯ ಎಲ್ಲ ರೂಪರೇಷೆಗಳನ್ನ ನಾನು ಬರೆದಿಟ್ಟಿದ್ದೆ, ಸ್ಕ್ರಿಪ್ಟಿಂದ ಹಿಡಿದು ಎಲ್ಲದನ್ನು ಬರೆದಿಟ್ಟಿದ್ದೆ. ಆಮೇಲೆ ನೀನೇ ಮಾಡ್ಬೋದಾ, ಇಷ್ಟೆಲ್ಲ ಬರೆದಿದ್ಯಾ, ನೀನು ಮಾಡ್ಬೋದು, ನಾನೇ ಆಗಬೇಕು ಅಂತ. ನೋಡಿ ಇವೆಲ್ಲ ಕಾರಣ ಹೇಳಿ ತಪ್ಪಿಸ್ಕೊಬೇಡ, ನೀನು ನಿಜವಾಗ್ಲೂ ಬೆನ್ನು ಬಂದಿಲ್ಲ ನಿಮಗೆ ಅಂತ. ಕೊನೆಗೆ ಇಲ್ಲ ನಿಜವಾಗ್ಲೂ ಬೆನ್ನು ಅಂತ ಎಲ್ಲ ಮೆಡಿಕಲ್ ರಿಪೋರ್ಟ್ ತೋರಿಸ್ತಾ ಕೊನೆಗೆ ನಾನು ಅನಿವಾರ್ಯ ಹೋಗ್ಲೇಬೇಕಾಯ್ತು, ಅರ್ಜೆಂಟ್ ಇತ್ತು. ಹಾಗಾಗಿ ಈ ರಾಜೇಂದ್ರ ಕಾರ್ ಅಂತ ಹಾಡು ಬರ್ಕೊಟ್ಟಿದ್ದ, ಅವನು ಬೇಕಾಬಿಟ್ಟು ಬರ್ಕೊಟ್ಟಿದ್ದ. ನಿನಗೆಲ್ಲ ನೀನು ದುಡ್ಡು ಕಳ್ಕೊತೀಯ ನೀನು ಅಷ್ಟೇ ಅಂತ ಅಂದ್ಬಿಟ್ಟು. ನಾನೇ ನಿನ್ಗೆ 50,000 ಕೊಡ್ಬೇಕು ಅನ್ನೋ ಗೊತ್ತಿಲ್ಲ, ಅವ್ರು 50,000 ಕೊಡ್ತಾರೆ, ನೀನು ಕಳ್ಕೊತೀಯ ಗೊತ್ತಿಲ್ಲ ಅಂತ. ಹಾಡೆಲ್ಲ ನೋಡಿದ್ಮೇಲೆ ಅದು ಚಿತ್ರೀಕರಣ ಆದ್ಮೇಲೆ ನೋಡಿ ಪರವಾಗಿಲ್ಲ ಕಣ, ನಿನಗೂ ಒಂದು ಸ್ವಲ್ಪ ವಿಷನ್ ಇದೆ ಅಂತ. ಹೌದಾ ಅಂದ್ಬಿಟ್ಟೆ ನನಗೊಂದು ಸ್ವಲ್ಪ ಧೈರ್ಯ ಬರ್ತಾವೆ. ಇಷ್ಟೆಲ್ಲ ಹಿನ್ನೆಲೆ ಇದ್ದಾಗ ನಾಟಕ ಮಾಡಿದಾಗ, ನಾಟಕಗಳನ್ನ ನಾನು ಮಾಡಿದ ನಾಟಕ ನಾನು ನೋಡಿದಾಗ, ಜನ ಅದನ್ನು ನೋಡಿ ಮೆಚ್ಕೊಂಡಾಗ, ಈಗ ಪರವಾಗಿಲ್ಲ ನನ್ನ ಪ್ರಯತ್ನ ನಿಜವಾಗ್ಲೂ ಸಫಲವಾಗುತ್ತೆ ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ನಾನೊಂದು ಪ್ರಯತ್ನ ಮಾಡಿದೆ. ನಾನು ಪ್ರಯತ್ನ ಮಾಡುವಾಗ ಬೇರೆಯವ್ರ ಹತ್ರ ದುಡ್ಡು ಕೇಳಿ ದುಡ್ಡು ಹಾಕಿ ಅಂದರೆ ಅವ್ರು ನಮ್ಮನ್ನು ನಂಬ್ತಾರ? ಖಂಡಿತ ನಂಬಲ್ಲ. ಅದಕ್ಕೆ ನಾನು ಕೂಡಿಟ್ಟ ದುಡ್ಡನ್ನ ನಾನು ಖರ್ಚು ಮಾಡಿ ಮಾಡೋಣ ಅಂತ ನಾನು ಪ್ರಾರಂಭದಲ್ಲಿ ಅಂದ್ಕೊಂಡೆ. ಸ್ವಲ್ಪ ಖರ್ಚು ಮಾಡ್ಕೊಂಡು ಅದು ಇದು ನಾನು ಡಿಸ್ಕಷನ್ ಕೂತ್ಕೊಂಡಾಗ, ಬೇರೆ ಬೇರೆ ತಯಾರಿಲಿದ್ದಾಗ ನಮ್ಮ ಮನೆಯವರು ಕೂಡ ಅಷ್ಟು ಗಂಭೀರವಾಗಿ ತಗೊಳ್ಳಿ, ಇವ್ರು ಏನೋ ನಾಟಕ ಮಾಡ್ತಾರೆ, ಇವ್ರು ಏನೋ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ ಅಂತ. ಯಾವಾಗ ಬಹಳ ಗಂಭೀರವಾಗಿ ನಾವು ಆ ತಂಡವನ್ನ ರೂಪರೇಷೆಗಳನ್ನ ಹಾಕೋತಾ ಬಂದಾಗ ಡಿಸ್ಕಷನ್ ನೋಡ್ತಾ ನಮ್ಮ ಮನೇಲಿ ನನ್ನ ಮಗ ಅವರು ಅವ್ನು ಮಾಡೋದೇ ಇಲ್ಲ ಅಂತಿದ್ದ. ನಮ್ಮ ಮನೆಯವ್ರು ಬಲವಂತ ಮಾಡಿ ಇದೊಂದು ಸಿನಿಮಾ ಮಾಡ್ಬಿಡಪ್ಪ, ಅಪ್ಪ ಮಾಡ್ತಾ ಇದ್ದಾರೆ ಸಿನಿಮಾ ಮಾಡೋ ಅಂತ ಹೇಳಿ ಕೊನೆಗೆ ಮಾಡ್ತಾರೆ. ಅವನು 15 ಸಿನಿಮಾ ಮಾಡಿ ಯಾಕೋ ಒಂದು ಸ್ವಲ್ಪ ಉದಾಸೀನ ಅಲ್ಲ, ಬೇಸರದಲ್ಲಿದ್ದ, ನಾನು ಮಾಡಲ್ಲ ಮೇಲೆ ಅಂತ ಅಂದ್ಬಿಟ್ಟು. ಸೊ ಅವನಿಗೆ ಹೇಳಿ ಅವನು ಹುರಿದುಂಬಿಸಿ ಪ್ರಾರಂಭದಲ್ಲಿ ಅವನು ಆಸಕ್ತಿನೇ ವಹಿಸಲಿಲ್ಲ. ಕೊನೆಗೆ ಸಿನಿಮಾ ಪ್ರಾರಂಭ ಆಗ್ತಾ ಎಲ್ಲರೂ, ಇಡೀ ಕುಟುಂಬದಲ್ಲಿ ಎಲ್ಲರೂ ಭಾಗವಹಿಸಿದ್ರು. ನೀನು ಯಾಕೆ ಮನೇಲಿರೋ ದುಡ್ಡು FD ಎಲ್ಲ ತೆಗೆದುಬಿಟ್ಟು ನೀನು ಖರ್ಚು ಮಾಡ್ತಿದ್ಯಾ ಅಂತ ಅವ್ರೇನು ಕೇಳಲಿಲ್ಲ. 10 ಲಕ್ಷ 15 ಲಕ್ಷ 20 ಲಕ್ಷವರೆಗೂ ಬಂತು.
ದುಡ್ಡೆಲ್ಲ ಖರ್ಚಾಯ್ತು, ಎಫ್ ಡಿನಲ್ಲಿ ಇಟ್ಟಿದ್ದೆಲ್ಲ. ಯಾಕೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದ ದುಡ್ಡನ್ನ ಇಟ್ಟಲ್ಲ, ಅದನ್ನ ಯಾಕೆ ತೆಗೆದ್ರಿ ಅಂತ ಅವ್ರು ಕೇಳಿಲ್ಲ. ನಮ್ಮ ಯಜಮಾನ್ರು ಏನೋ ಗಂಭೀರವಾದಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಷ್ಟು ವರ್ಷಗಳವರು ಇಡೀ ರಂಗಭೂಮಿಲಿ ದೇಶ ಎಲ್ಲ ತಿರುಗಿದ್ರು, ಫಾರಿನ್ ಹೋದ್ರು, ಎಲ್ಲ ಮಾಡಿದ್ರು, ಪುಕ್ಕಟ್ಟೆ ನಾಟಕ ಮಾಡ್ಕೊಂಡು ಬಂದ್ರು, ಹಗಲು ರಾತ್ರಿ ಆರೋಗ್ಯ ಕಳ್ಕೊಂಡು ಇಷ್ಟು ಆಸಕ್ತಿಯಿಂದ ಒಂದು ಕಥಾವಸ್ತುನ ಇಟ್ಕೊಂಡು ಕಲಾವಿದರನ್ನ ಆಯ್ಕೆ ಮಾಡಿ ಇಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಅವ್ರಿಗೆ ಬೆಂಬಲಿಸ್ಬೇಕು ಅನ್ನೋ ರೀತಿಯಲ್ಲಿ ನನ್ನ ಹೆಂಡತಿ, ನನ್ನ ಮಗ ಎಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸಿದ್ರು. ಅದರಿಂದ ಜೊತೆಗೆ ಸ್ನೇಹಿತರುಗಳು ಕೂಡ ನನ್ನ ಕೈ ಜೋಡಿಸಿದ್ರು. ಬಹಳ ಆಸಕ್ತಿಯಿಂದ ಫಾಸ್ಟಾಗಿ ಕೆಲಸ ಮಾಡೋದು. ನಾವು ಯಾವತ್ತೂ ಲೇಟ್ ನೈಟ್ ಕೆಲಸ ಮಾಡೋದಲ್ಲ ಸಿನಿಮಾಗಳಲ್ಲಿ. ನನ್ನ ಸಿನಿಮಾದಲ್ಲಿ 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, ಯಾವತ್ತೋ ಒಂದಿನ 5:30ಗೆ ಸ್ಟಾರ್ಟ್ ತಿರ್ತೀವಿ ಅಷ್ಟೇ. ಬಿಟ್ಟರೆ ಬೇಗ ಮುಗಿಸಿ ಭಾಳ ಅಚ್ಚುಕಟ್ಟಾಗಿ ಹೆಚ್ಚಿಗೆ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಸಮಯ ಮತ್ತು ಹಣವನ್ನು ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ ಎಲ್ಲೋ 1-2-3 ಕಡೆ ನಾವು ತಿಳ್ಕೊಳ್ಳೋಕ್ಕೋಸ್ಕರ ಎಲ್ಲೋ ಒಂದು ಕಡೆ ಟ್ರೈನಿಂಗ್ ಹೋದಾಗ ಫೀಸ್ ಕೊಡ್ತೀವಲ್ಲ, ಆ ಥರ ಆಯಿತು. ನಾನು ಡೈರೆಕ್ಷನ್ ಕಲ್ತ್ಕೊಂಡಾಗಾಯ್ತು, ದುಡ್ಡು ಕೊಟ್ಟು ನನ್ನ ದುಡ್ಡು ನಾನೇ ಖರ್ಚು ಮಾಡಿ ಡೈರೆಕ್ಷನ್ ಕಲ್ತ್ಕೊಂಡಾಗಾಯ್ತು. ಈ ಒಳಗೆ ಹೋಗ್ದ ಮೇಲೆ ಬರೀ ನಟನಾಗಿ ನಾನು ಏನು ತಿಳ್ಕೊಂಡಿದ್ದೋ, ರಂಗಭೂಮಿಲಿ ನಾನು ಏನು ತಿಳ್ಕೊಂಡಿದ್ದೋ, ಅದಕ್ಕಿಂತ ಹೆಚ್ಚಾಗಿ ಸಿನಿಮಾ ಒಳಗಡೆ ನಿರ್ಮಾಣ ಮಾಡುವಾಗ, ನಿರ್ದೇಶನ ಮಾಡುವಾಗ ಈ ಫಿಲಮ್ ಮೇಕಿಂಗಲ್ಲಿ ಏನೇನು ಬರುತ್ತೆ, ಏನೇನು ಆಗುತ್ತೆ, ಏನೇನು ಆಗಲ್ಲ, ಸಾಧ್ಯತೆ ಅಸಾಧ್ಯಗಳನ್ನೆಲ್ಲವನ್ನು ನಾನು ಮನಗಂಡು ಅದನ್ನ ಒಂದು ಸ್ವಲ್ಪ ಮಟ್ಟಿಗೆ ಎಲ್ಲಾನು ತಿಳ್ಕೊಂಡೆ. ನಿಜವಾಗ್ಲೂ ನನಗೆ ಹಣ ಸಿಕ್ಕಿದ್ರೆ ಬೇರೆಯವ್ರ ಹಣ ಮಾಡೋಕ್ಕೆ ಇಷ್ಟ. ಬೇರೆಯವ್ರ ಹಣನ ತಗೊಂಡು ನಾನು ಸಿನಿಮಾ ಮಾಡೋಕ್ಕೆ ಅದು ನಾನು ಗೆದ್ದ ಮೇಲೆ ಮಾಡೋಣ. ಬೇಕಂದ್ರೆ ಅಕಸ್ಮಾತ್ ಬಂದರೆ ಕೂತು ಅದನ್ನು ಮಾಡ್ಬೋದು. ಆದರೆ ನನಗೆ ಹಣ ಸಿಕ್ಕರೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ನನಗೂ ಆಸೆ. ಇನ್ನೊಂದು ಸಿನಿಮಾ ಮಾಡಬೇಕು, ಇನ್ನೊಂದು ಸಿನಿಮಾ. ನನ್ನ ಕಾಂಟ್ರಿಬ್ಯೂಷನ್ ಸಿನಿಮಾ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ನನಗೆ ಹೆಸರು ಕೊಟ್ಟಿದೆ, ಜನ ಎಲ್ಲ ಮಾತಾಡ್ತಾರೆ, ಬೆಂತಡ್ತಾರೆ. ಆ ಒಂದು ನನ್ನ ಖುಷಿಯಿಂದ ಮಾತಾಡ್ಸೋದು, ಕಲಾವಿದನಾಗಿ ಮಾತಾಡ್ಸೋದ್ರಿಂದ ನಮ್ಮ ಆಯಸ್ಸು ಹೆಚ್ಚುತ್ತೆ, ಆರೋಗ್ಯ ವೃದ್ಧಿಸುತ್ತೆ. ಇದೆಲ್ಲ ನಾನು ಲವಲವಿಕೆಯಿಂದ ಇರ್ತೀನಿ. ಎಷ್ಟು ವರ್ಷ ಆದರೂ ನಾವು ಲವಲವಿಕೆಯಿಂದ ಇರ್ತೀವಿ. ಕಲಾವಿದರಾಗಿ ಇರುವಂಥವ್ರು ಸದಾ ಚಟುವಟಿಕೆಯಲ್ಲಿ ಇರ್ತೀವಿ. ಈ ಒಂದು ಸೌಭಾಗ್ಯನ ಇನ್ಯಾವ ಕ್ಷೇತ್ರದಲ್ಲಿ ಕೊಡುತ್ತೋ ಗೊತ್ತಿಲ್ಲ ನಮಗೆ. ಈ ಕ್ಷೇತ್ರದಲ್ಲಿ ನನಗೆ ಕೊಟ್ಟಿದೆ. ಎಲ್ಲ ನೋವುಗಳನ್ನು ಮರಿತೀನಿ, ಎಲ್ಲ ಒತ್ತಡವನ್ನು ನಾನು ಬದಿಗೊತ್ತು ಕೆಲಸ ಮಾಡ್ತೀನಿ. ಅಷ್ಟು ಖುಷಿ ರಂಗಭೂಮಿಯಲ್ಲಿ ಸಿಗುವಂಥ ಖುಷಿ ಬೇರೊಂದಿಲ್ಲ. ಕಿರುತೆರೆ ಮತ್ತು ಸಿನಿಮಾ ಅದು ಇನ್ನೂ ಉನ್ನತ ಮಟ್ಟದ್ದು. ಇಷ್ಟೆಲ್ಲ ಕೊಟ್ಟಿದೆ. ನಂದೊಂದು ಪ್ರಯತ್ನ ಮಾಡಿದ್ದೀನಿ. ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸ್ನೇಹಿತರು ಸಾರ್ ಏನು ಹೇಳಿದ್ರು ಅದೇ ರೀತಿ ನಾನು ಕೇಳ್ಕೊತೀನಿ. ಪ್ರತಿಯೊಬ್ಬರು ಇದರಲ್ಲಿ ನನ್ನ ಜೊತೆ ಕೈ ಜೋಡಿಸಿರುವಂಥವ್ರು 10 ಜನನ ಮಿನಿಮಮ್, ಒಂದು ಕನಿಷ್ಠ 10 ಜನದಿಂದ 20 ಜನನ ಚಿತ್ರಮಂದಿರಕ್ಕೆ ಕರ್ಕೊಂಬನ್ನಿ. ಚಿತ್ರವನ್ನು ನಾವು ಬಲವಂತವಾಗಿ ಓಡಿಸುವಂಥದ್ದಲ್ಲ, ಒಳ್ಳೆ ಚಿತ್ರ ಮಾಡಿದ್ದೀವಿ ಅಂತ ನನ್ನ ಘಂಟಾಘೋಷವಾಗಿ ಆತ್ಮಸಾಕ್ಷಿಯಾಗಿ ಹೇಳುವಂಥ ಶಕ್ತಿ ನನಗಿದೆ. ಯಾಕೆ ಅಂತಂದರೆ ನಾನು ಕುಳಿತಂಥ ಸಿನಿಮಾ ಪೂರ್ತಿ ನೋಡುವಾಗ ಎಲ್ಲ ತಂತ್ರಜ್ಞರೆಲ್ಲ ಗೊತ್ತಾಗ ಜೂರೀಸ್ ಕೂಡ ಹೇಳಿದ್ರು ಒಳ್ಳೆ ಚಿತ್ರ ಮಾಡಿದ್ರಿ, ಆದರೆ ನಿಮಗಿಂತ ಉತ್ತಮವಾದ ಚಿತ್ರ ಅಂತ ನಾವು ಗೊತ್ತಿಲ್ಲ, ಇನ್ನೂ ಒಂದು ಒಳ್ಳೆ ಚಿತ್ರವನ್ನು ಅವರು ಗೆಲ್ಲಿಸಿ ಕಳಿಸಿ. ನಾನು ಅದ್ರ ಬಗ್ಗೆನೂ ನಾನು ಕಾಮೆಂಟ್ ಮಾಡೋದಿಲ್ಲ. ನನ್ನ ಚಿತ್ರ ಚೆನ್ನಾಗಿ ಮಾಡಿದ್ವಿ, ನಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಚೆನ್ನಾಗಿ ಮಾಡಿದ್ವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಸೇರಿ ಈ ಚಿತ್ರವನ್ನು ಗೆಲ್ಲಿಸೋಣ. ನಿಮ್ಮೆಲ್ಲರ ಪ್ರಯತ್ನ ನನ್ನ ಪ್ರಯತ್ನ, ನನ್ನ ಪ್ರಯತ್ನ ನಿಮ್ಮ ಪ್ರಯತ್ನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿತ್ರಮಂದಿರವನ್ನು ತುಂಬಿಸುವಂಥ ಕೆಲಸವನ್ನು ಮಾಡೋಣ. ನಾನು ಈ ಬೆಂಗಳೂರು ಅಷ್ಟೇ ಇಲ್ಲ, ತುಮಕೂರಲ್ಲಿ, ಹುಬ್ಳಿನಲ್ಲಿ, ಶಿವಮೊಗ್ಗದಲ್ಲಿ ಎಲ್ಲ ಕಡೆ ಏನೇನು ಸ್ನೇಹಿತರಿದ್ದಾರೆ ಅವ್ರಿಗೆಲ್ಲ ಫೋನ್ ಹಾಯಿಸಿ ಫೋನಲ್ಲಿ ಭಾಳ ಕೇಳ್ಕೊಂಡಿದ್ದೀನಿ. ಅವರೆಲ್ಲರೂ ಸೇರಿ ಗುರುವೇ ನಿಮ್ಮ ಸಿನಿಮಾ ನಮ್ಮ ಊರಿನಲ್ಲಿ ಬಿಡುಗಡೆ ಆದರೆ ಮಿನಿಮಮ್ ಒಂದು ವಾರದವರೆಗೂ ಮಿನಿಮಮ್ ಒಂದು 20ರಿಂದ 40 ಜನನ ಥಿಯೇಟ್ರಿಗೆ ಕರ್ಕೊಂಬರೋ ಜವಾಬ್ದಾರಿ ನಮ್ಮದು ಅಂತ ಎಲ್ಲ ಗೆಳೆಯರು ಹೇಳಿದ್ದಾರೆ. ಕೆಲವರು 50-100 ಜನನ ಕರ್ಕೊಂಬರೋಂಥ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ದಾರೆ. ಎಲ್ಲ ಕಡೆನೂ ಬೆಂಗಳೂರಲ್ಲ, ಕರ್ನಾಟಕದ ಎಲ್ಲ ಕಡೆ ತಿರುಗಾಡ್ಕೊಂಡ್ಬಂದಿದ್ದೀನಿ. ಎಲ್ಲರೂ ಹೇಳಿದ್ದಾರೆ, ನೋಡೋಣ, ಪ್ರಯತ್ನ ಮಾಡೋಣ. ಒಂದು ಆಸೆ, ದುಡ್ಡು ಮಾಡಬೇಕು ಅಂತ ಆಸೆ ಇಲ್ಲ, ಚಿತ್ರವನ್ನು ಗೆಲ್ಲಿಸ್ಬೇಕು ಅನ್ನೋ ಆಸೆ. ಗೆದ್ರೆ ಅದು ತಾನಾಗೆ ದುಡ್ಡು ಬರುತ್ತೆ, ಇನ್ನೊಂದು ಚಿತ್ರ ಮಾಡೋಕ್ಕೆ ನಮಗೂ ಅಂತ ಅವಕಾಶ ಸಿಗುತ್ತೆ ಅಂತ ನಾನು ಹೇಳಿ ನಮಗೆಲ್ಲ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆ ಒಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಹಿರಿಯರಲ್ಲಿ ನಮ್ಮ ಹಾರೈಕೆ, ಪ್ರೋತ್ಸಾಹ, ಆಶೀರ್ವಾದನ ಬೇಡ್ತೀನಿ. ನಿಮ್ಮಲ್ಲಿ ಹಾರೈಕೆಯನ್ನು ಬೇಡ್ತೀನಿ. ನಮಸ್ಕಾರ.
ಕರಿಬೇಕು ಹಲೋ 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 ನೀವು ವೈಟ್ ಇದ್ದೀರ ಆ ಕಡೆ ಬನ್ನಿ ವೈಟ್ ಶರ್ಟ್ ಹಾಕೊಂಡಿರಲ್ಲ ಅವ್ರ ಪಕ್ಕ ಬನ್ನಿ ಬನ್ನಿ ರೈಟ್ ಅಲ್ಲೇ ಅಲ್ಲೇ ರೆಡಿ ಸರ್ ಅವರೊಂದು ಸೀನಲ್ಲಿ ಮಾಡಿಬಿಟ್ಟಿದ್ದಾರೆ. ಕೈ ಕೈ ಮೂಕಿನ ಕೈ ಜಾಸ್ತಿ ರೆಡಿ 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 ಥ್ಯಾಂಕ್ ಯು. ಮತ್ತೊಮ್ಮೆ ಧನ್ಯವಾದಗಳು. ನಮ್ಮ ಮೋಷನ್ ಪೋಸ್ಟರ್ ಮತ್ತು ಲಿರಿಕಲ್ ವಿಡಿಯೋನ ಅರ್ಪಿಸಿದಂತಹ 4 ಜನ ಅತಿಥಿಗಳಿಗೆ, ನಾಗಬಣ್ಣ ಸರ್ ಅವರಿಗೆ, ನಾಟ್ಯ ಚಂದ್ರಶೇಖರ್ ಅವರಿಗೆ, ರಾಮಕೃಷ್ಣ ಸರ್ಗೆ ಮತ್ತು ಉಮೇಶ್ ಮಣಕರ್ ಸರ್ಗೆ ದಯಮಾಡಿ ಇಲ್ಲೇ ಇರಬೇಕು. ಇರೋ ಭೀಮಾ 5 ನಿಮಿಷ 4 ಜನ ಮಾತಾಡ್ತಾ ಇರೋ ಸರ್ ಒಂದು ಸ್ವಲ್ಪ ಸರ್. ಹಲೋ ಹಲೋ ಸರ್ ಸರ್ ಭೀಮಾ ವಾಪಸ್ ಕೊಡ. ಹತ್ರ ಬನ್ನಿ ರೆಡಿ ಸರ್ ಮೇಡಮ್ ಕ್ಷಮೆ ಇರ್ಲಿ ತಂದೆ. ಈ ಪಿಕ್ಚರ್ಗೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲರಿಗೂ ಒಂದೊಂದು ತೆಂಗಿನ ಸಸಿಯನ್ನ ಉಚಿತವಾಗಿ ನಾವು ಕೊಡ್ತೀವಿ. ಮತ್ತೆ ನಮ್ಮ ಸ್ನೇಹಿತರು ಎಲ್ಲರೂ ನಾವು ಕರ್ಕೊಂಡು ಬರ್ತೀವಿ. ಈ ಒಂದು ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀವಿ. ಧನ್ಯವಾದಗಳು. ಜೊತೆಗೆ KMF ಇಂದ ನವೀನ್ ಅವರು ಬಂದಿದ್ದಾರೆ. ನವೀನ್ ಅವರು ಸೊಸೆಯನ್ನ ತೆಗೆದುಕೊಳ್ಳಿ. ಇವರು ರಾಮನಗರದಿಂದ ಬಂದಿದ್ದಾರೆ. ಬಹಳ ಸುಮಾರು ಜನ ಬಂದ್ಕೊಡೋರು ಸರ್ ಇದು ಓದಿ ಸರ್ ಸಿನಿಮಾ ಮಾಡೋದು ಚೆನ್ನಾಗಿದೆ. ಸುಮಾರು ಜನ ಅಸೋಸಿಯೇಟ್ಸು ಅವರು ಎಲ್ಲ ಬಂದ್ಕೊಟ್ಟರು. ಹೀಗಿರುವಾಗ ನಮ್ಮ ಸ್ನೇಹಿತರು ಬಂದರು, ಸರ್ ಅದು ಕತೆ ಕೇಳಿ ಚೆನ್ನಾಗಿದೆ ಅಂದ್ಬಿಟ್ಟು ನೀವು ಕೇಳ್ಕೊಂಬಂದು ನನಗೆ ಹೇಳಿ, ಆಮೇಲೆ ಅವ್ರು ಕರೆಯೋದು ಬೇಡ, ಯಾಕೆಂದ್ರೆ ನೀವು ಹೇಳಿದ್ಮೇಲೆ ಅದು ಚೆನ್ನಾಗಿದೆ ಅಂತಂದರೆ ಅವ್ರನ್ನ ಕರೆಯೋಣ, ಅವರ ವರ್ಷನ್ ಏನಿದೆ ಅಂತ ನಾನು ಕೇಳಿಕೊಂಡು ಆಮೇಲೆ ಡಿಸೈಡ್ ಮಾಡ್ತೀನಿ ಅಂತ 2-3 ಸಲ ಆ ಕತೆ ಕೇಳಿದ್ಮೇಲೆ ಅವರೊಂದ್ಸರಿ ಹೇಳಿದ್ರು, ನಂತರ ಇವರೊಂದ್ಸರಿ ಹೇಳಿದ್ಮೇಲೆ ಮತ್ತಿರ್ಗ ಅವ್ರ ಹತ್ರ ಮತ್ತಿರ್ಗ ರಿಪೀಟ್ ಮಾಡಿಸ್ಕೊಂಡು ಮತ್ತೆ ನಾನು ಕತೆ ಓದೋಕ್ಕೆ ಶುರು ಮಾಡಿದೆ. ಒಂದು 10 ಬಾರಿ ಆ ಕತೆ ಓದಿರ್ಬೇಕು. ಕತೆ ಓದಿದ್ಮೇಲೆ ಈ ಸಿನಿಮಾ ನಾನು ಮಾಡ್ಬೋದು ಅಂತ ನನಗನ್ನಿಸ್ತು. ಯಾವಾಗ ನನಗೆ ಕಲ್ಪನೆ ಬಂತು ಒಂದು ಕತೆ ನನ್ನ ತಲೆಯಲ್ಲಿ, ಆವಾಗ ಈ ಸಿನಿಮಾ ನನಗೆ ಶಕ್ತಿ ಇದೆ ಈ ಸಿನಿಮಾ ಮಾಡೋದಕ್ಕೆ ಅಂತ ಹೇಳಿ ಆವಾಗ ನಾನು ಯಾವ್ಯಾವ ಪಾತ್ರಕ್ಕೆ ಯಾರನ್ನ ಮೋಲ್ಡ್ ಮಾಡ್ಬೋದು, ಕ್ಯಾಸ್ಟ್ ಮಾಡ್ಬೋದು ಅಂತ ಅನ್ನೋದು ನಾನು ಯೋಚನೆ ಮಾಡ್ತಾ ಹೋದೆ. ಆಮೇಲೆ ಜೊತೆಗೆ ಲೊಕೇಶನ್ ನೋಡ್ತಾ ಹೋದ್ವಿ, ಜೊತೆಗೆ ಸುಮ್ಮನೆ ರೌಂಡ್ ಹೊಡಿತಾ ಹೋದ್ವಿ. ಎಷ್ಟು ಖರ್ಚಾಗ್ಬೋದು ಅಂತ ಅಂದ್ಬಿಟ್ಟು ಪದೇ ಕ್ಯಾಮ್ರಾಮನ್ ಕೂರಿಸ್ಕೊಂಡು ಮತ್ತು ನಮ್ಮ ಅಸೋಸಿಯೇಟ್ನ ಕೂರಿಸ್ಕೊಂಡು ಬೇರೆ ಹಂತದಲ್ಲಿ ನಾವು ಯೋಚನೆ ಮಾಡ್ತಾ ಹೋದ್ವಿ. ಆ ಬಡ್ಜೆಟ್ ಇದನ್ನೇ ಸುಮಾರು ಸರಿ ನಾವು ಮಾಡಿದ್ಮೇಲೆ ಎಷ್ಟು ಅಪ್ರಾಕ್ಸಿಮೇಟಾಗಿ ಎಷ್ಟು ಖರ್ಚಾಗ್ಬೋದು ಅಂತ ಅಂದ್ಬಿಟ್ಟು ನಾವು ನೋಡ್ಬೇಕು. ಭಾಳ ಹಿಡಿದು ಖರ್ಚು ಮಾಡಿದ್ರೆ ಎಷ್ಟು ಖರ್ಚಾಗ್ಬೋದು ಅಂತ ನಾವು ಯೋಚನೆ ಮಾಡಿ ಎಲ್ಲೋ ಒಂದು ಲೆವೆಲ್ಗೆ ಬಂದು ನಿಲ್ತು. ಓಕೆ, ನಾನು ನನ್ನ FD ಹಣವನ್ನು ತೆಗೆದು ಕೂಡಿಟ್ಟ ಹಣವನ್ನು ತೆಗೆದು ಇದು ಪಿಕ್ಚರ್ ಮಾಡಿದೆ. ನನ್ನ ಮನೆಯವ್ರಿಗೆ ಹೇಳಿಲ್ಲ ಮೊದಲು, ಹೇಳ್ದೆಲ್ಲ ನಾನು ನಿರ್ಧಾರ ಮಾಡಿಬಿಟ್ಟೆ. ಆಮೇಲೆ ಅವರು ನನ್ನ ಏನೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ತವ್ರಿಗೆ. ಆಮೇಲೆ ಕೊನೆಗೆ ಒಂದು ದಿನ ಹೇಳಿದಾಗ ಮಾಡಿ ನೀವು ಸಂಪಾದನೆ ಮಾಡಿದ ದುಡ್ಡು ನೀವು ಒಳ್ಳೆ ರೀತಿಯಲ್ಲಿ ಅದು ವಾಪಸ್ ಬರುತ್ತೆ ಅಂತಂದರೆ ಮಾಡಿ ಅಂತ ಒಂದು ಸರ್ತಿ ಹೇಳಿದ್ರು. ಆಮೇಲೆ ವಾಪಸ್ ಬರೋದು ಗೊತ್ತಿಲ್ಲ ನನಗೆ, ಸಬ್ಸಿಡಿ ಬರ್ಬೋದು, ಇಲ್ಲ ಇನ್ನೊಂದು ರೈಟ್ಸು TV ರೈಟ್ಸು ಮತ್ತೊಂದು ಬರ್ಬೋದು. ಆವಾಗ ನನ್ನ ಮಗ ಪಕ್ಕದಲ್ಲಿ ಇದ್ದ, ಅವನು ಗೊತ್ತು ಅವನಿಗೆ, ಅವನೊಂದು ಸ್ವಲ್ಪ ಸ್ಟಡಿ ಮಾಡಿದ್ದ, ಸರ್ವೆ ಮಾಡಿದ್ದ. ಅಪ್ಪ ಅವೆಲ್ಲ ಬರಲ್ಲಪ್ಪ, ಸುಮ್ಮನೆ ದುಡ್ಡು ಕಳ್ಕೊತೀರಿ ನೀವು, ಮಾಡಕ್ಕೆ ಹೋಗ್ಬೇಡಿ, ನೀವು ಸುಮ್ಮನೆ ಆ್ಯಕ್ಟ್ ಮಾಡ್ಕೊಂಡಿರಿ. ಹಲೋ
ಹಲೋ ಆಕ್ಟ್ ಮಾಡ್ಕೊಂಡಿರಿ ಅಂತ ಜಾಸ್ತಿ ಹೊತ್ತಾಯ್ತು ಅಂತ ಅದೇ ಮಾಡ್ತಲೇ ಇದ್ದೆ. ಮಾಡ್ತಾ ಇದ್ಮೇಲೆ ನಮ್ಮ ಮನೆಯವ್ರು ಹೇಳಿದ್ರು, ಹಲೋ ಹಲೋ ನಮ್ಮ ಮನೆಯವ್ರು ಹೇಳಿದ್ರು, ನಿಮಗೆ ಶೇಷಾದ್ರಿ ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಕೇಳಿ, ಸುಮ್ಮನೆ ನೀವೇನೋ ಏಕಾಏಕಿ ನಿರ್ಧಾರ ಮಾಡಬೇಡಿ ಅಂತ. ಶೇಷಾದ್ರಿ ಅವರು ಕೂಡ ಹೇಳಿದ್ರು, ಸುರೇಶ್ ಕಷ್ಟ, ನಿಮಗೂ ಒಂದು ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಮಾಡಕ್ಕೆ ಹೋಗ್ಬಿಡಿ, ಈ ವಯಸ್ಸಲ್ಲಿ ಪ್ರಯತ್ನ ಮಾಡಕ್ಕೆ ಹೋಗ್ಬಿಡಿ ಅಂದರು. ಆಮೇಲೆ ಸುಮ್ಮನೆ ಎಷ್ಟು ಇಟ್ಕೊಂಡಿದ್ದೀರಾ ಅದು ಇದೆಲ್ಲ ಕೇಳಿದ್ರು. ಸುಮ್ಮನೆ ಕೂಡಿಟ್ಟು ದುಡ್ಡನ್ನ ಆ್ಯಡ್ ಮಾಡಿಬಿಡಿ, ಆಮೇಲೆ ನಿರಾಸೆ ಆಗುತ್ತೆ, ಆಮೇಲೆ ಇನ್ನೇನಾದರೂ ನೀವು ಮಾನಸಿಕವಾಗಿ ಇನ್ನೇನೋ ಸಮಸ್ಯೆ ಆಗ್ಬಿಟ್ಟಿರ್ತಂತ ಬೇಡ ಅಂತಂದ್ರು. ಇಲ್ಲ ನಾನು ಮಾಡಬೇಕು, ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ನನಗೆ ಹೆಸರು ಕೊಟ್ಟಿದೆ. ಆಮೇಲೆ ನಾನೊಬ್ಬ ಕಲಾವಿದನಾಗಿ ನನಗೆ ಜನ ಗುರುತು ಹಿಡಿತಾರೆ, ಮತ್ತೆ ನಾನು ಕಲೆನ ಪ್ರೀತಿ ಮಾಡೋದ್ರಿಂದ ನಾಟಕಕ್ಕೂ ಕೂಡ ನಾನು ಲಕ್ಷಾಂತರ ರೂಪಾಯಿ ಖರ್ಚು, 10-15 ಲಕ್ಷ ರೂಪಾಯಿ ಖರ್ಚು ಮಾಡಿದೆ. ನಾನು ಪ್ರತಿ ನಾಟಕಕ್ಕೆ 3 ಲಕ್ಷ ಖರ್ಚು ಮಾಡ್ತಿದ್ದೆ ಒಂದು ನಾಟಕ ಪ್ರೊಡಕ್ಷನ್ ಮಾಡಬೇಕಂದ್ರೆ. ಅದರಲ್ಲಿ ಕೆಲವು ವಾಪಸ್ ಬರ್ತಿತ್ತು, ಅರ್ಧ ವಾಪಸ್ ಬರ್ತಿತ್ತು, ಕಾಲ್ಭಾಗ ಹೋಗ್ತಿತ್ತು, ಸುಮಾರು ಕಳ್ಕೊಂಡಿದ್ದೆ ಆಗಿದ್ದೆ. ಆದರೂ ಕೂಡ ನನಗೊಂದು ತೃಪ್ತಿ ಇದೆ, ನನ್ನ ಕ್ಷೇತ್ರದಲ್ಲಿ ನಾನು ದುಡ್ಡಿದ್ದ ದುಡ್ಡನ್ನು ನಾನು ಅಲ್ಲೇ ಕೆರೆ ದುಡ್ಡನ್ನು ಕೆರೆಗೆ ಚೆಲ್ಲಿದ್ದೀನಿ ಅಂತ. ಹಲೋ 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 ಖಾಲಿ ಎಫ್ ಡಿ ದುಡ್ಡು ಸರ್, ಅದೆಲ್ಲ ಗೌಪ್ಯವಾಗಿ ಇಡಬೇಕು ಅಂತ ಖಾಲಿ ಆಗಿದೆ ಅಂತ ಹೇಳಲ್ಲ ಸರ್. ತುಂಬಾ ಖುಷಿ ಆಯ್ತು. ನಮ್ಮನೆಯವ್ರು ಹೇಳಿದ್ರು, ಅಲ್ರಿ ನೀವು ಇಷ್ಟೊಂದು ಸೀರಿಯಸ್ ಆಗಿ ಕೆಲಸ ಮಾಡ್ತೀನಿ ಅಂತ ಗೊತ್ತೇ ಇಲ್ಲ ನನಗೆ, ಏನು ಇಷ್ಟು ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತೀನಿ. ಆಮೇಲೆ ಒಂಥರ ಬಹಳ ಖುಷಿ ಕೊಡ್ತಾ ಇತ್ತು, ಅದೊಂಥರ ಹೊಸ ಅನುಭವ. ನಿರ್ದೇಶನ ಮಾಡುವಂಥದ್ದು, ನಿರ್ಮಾಣ ಮಾಡುವಂಥದ್ದು ಇದೆಯಲ್ಲ, ಎರಡೂ ಕಡೆ. ಪ್ರಾರಂಭದಲ್ಲಿ ಇವರು ನಿರ್ಮಾಣ ಹಂತದಲ್ಲಿ ಇವರು ನನಗೆ ನನ್ನ ಮಗ ಮತ್ತೆ ನಮ್ಮ ಮಿಸಸ್ ಇನ್ವಾಲ್ವ್ ಆಗಿದ್ದೀನಿ. ಆಮೇಲೆ ಪೇಮೆಂಟ್ ಡಿಸ್ಟ್ರಿಬ್ಯೂಷನ್ಸು ಮತ್ತೆ ಲೆಕ್ಕ ಹಾಕೋದು ಮತ್ತೊಂದರಲ್ಲೆಲ್ಲ ಅವರು ಜೊತೆಗೆ ಅವ್ರು ಕೆಲಸ ಮಾಡಿದ್ರು. ನನಗೊಂದು ಸ್ವಲ್ಪ ಭಾರ ಕಡಿಮೆ ಮಾಡಿದ್ರು. ಭಾರ ಕಡಿಮೆ ಆದ್ಮೇಲೆ ಪೂರ್ಣ ಪ್ರಮಾಣದಲ್ಲಿ ನಾನು ನಿರ್ದೇಶನಕ್ಕೆ ಮತ್ತೆ ನಿರ್ಮಾಣಕ್ಕೆ ನಾನು ಕೈ ಹಾಕ್ತೀನಿ ಸರ್. 18 ದಿನ ಕೆಲಸ ಮಾಡ್ತೀವಿ. 18 ದಿನದಲ್ಲಿ 1 ದಿನ ಮಾತ್ರ ರಾತ್ರಿ 2 ಗಂಟೆವರೆಗೂ ಮಾಡ್ಬೇಕು ಅಂತಿದ್ವಿ. ನನಗೆ ಅನ್ನಿಸ್ತು, ನಾನೊಬ್ಬ ಕಲಾವಿದನಾಗಿ ನಾನು 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ಬೆಳಿಗ್ಗೆವರೆಗೂ ಕೆಲಸ ಮಾಡಿದ್ದೀನಿ. ಆಮೇಲೆ ಇಡೀ ತಂಡ ನೆಕ್ಸ್ಟ್ ಡೇ ಮತ್ತೆ ಕೆಲಸ ಮಾಡಬೇಕು, ಕಷ್ಟ ಆಗುತ್ತೆ. ಬೇಡ, 1 ದಿನ ಹೆಚ್ಚಾದ್ರೂ ಪರವಾಗಿಲ್ಲ, ಆ ಕೆಲಸನ ಇನ್ನೊಂದು ದಿನ ಮಾಡ್ಕೊಳ್ಳೋಣ ಅಂತ 11 ಗಂಟೆಗೆ ಮುಗಿಸ್ಬಿಟ್ಟೆ ಸರ್. ಬೆಂಗಳೂರಿನಲ್ಲಿ ಒಂದು ಮನೆ ಬಾಡಿಗೆ ಇಟ್ಕೊಂಡಿದ್ವಿ. ಅದಾದ್ಮೇಲೆ ತುಮಕೂರಲ್ಲಿ ಒಂದು ತೋಟ, ಆಮೇಲೆ ಕೆರೆ, ರಸ್ತೆಗಳು, ಬಸ್ ಒಳಗೆ, ಆಮೇಲೆ ಬಸ್ ಸ್ಟ್ಯಾಂಡ್. ನಮಗೆ ಬಸ್ ಸ್ಟ್ಯಾಂಡ್ ಅಂತಂದ್ರೆ ಎಲ್ಲರೂ ತುಂಬಾ ಎದುರಿಸ್ಬಿಟ್ರು, ಬಸ್ ಸ್ಟ್ಯಾಂಡಲ್ಲಿ ಪರ್ಮಿಷನ್ ಸಿಗಲ್ಲ ಇದು, ಬರೀ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಬೇಡ ಅಂದ್ಬಿಟ್ಟು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೋದ್ರೆ 4-5 ಜನ ಓನರ್ಸು ಅವರೇ ನಿಂತ್ಕೊಂಡು ಒಂದು 50 ಬಸ್ ಓಡಾಟದ್ದು, ಹೋಗೋದು ಬರೋದು, ಅದೆಲ್ಲ 3 hours ಇದು ನೋಡಿ. ಆಮೇಲೆ ಒಂದು ಹಾಗೆ ಬಂದಾಗ ಇನ್ನೊಬ್ರು ಯಾರೋ ಒಬ್ರು ಬಸ್ ಓನರು, ಅವ್ರದ್ದು 15 ಬಸ್ ಇದೆಯಂತೆ. ಸರ್, ನೀವು 1 ಪೈಸಾ ಕೊಡ್ಬಿಡಿ, ತುಮಕೂರಿಂದ ಕುಣಿಗಲ್ವರೆಗೂ ನಿಮ್ಗೆ ಎಷ್ಟೊತ್ತು ಬೇಕು ಅಷ್ಟು ಶೂಟ್ ಮಾಡ್ಕೊಳ್ಳಿ ಅಂತ ಒಂದು ಬಸ್ ಕೊಟ್ಬಿಟ್ಟಿದ್ರು. ಜನ ಹತ್ತುತ್ತಾ ಇದ್ರು, ಇಳಿತಾ ಇದ್ರು. ಬಸ್ ಒಳಗೆ ನಾವು ಶೂಟಿಂಗ್ ಮಾಡಿದ್ವಿ. ಸುಮಾರು 3/4 ದಿನ ಬಸ್ ಒಳಗೆ ಶೂಟಿಂಗ್ ಮಾಡಿದ್ವಿ ಸರ್. ಬಡ್ಜೆಟ್ಟು ಅದು ನಾನು ಹೇಳೋದಕ್ಕೆ ಇಷ್ಟ ಇಲ್ಲ ಸರ್, ಬೇಡ ಅನ್ಸ್ತಾ ಇದೆ. ಆಗಿದೆ ಮೂಲ ಕತೆ ಮೂಲ ಕಥೆನಲ್ಲಿ ಏನಾಗಿದೆ ಅಂದ್ರೆ, ಮೊದಲು ಡೆತ್ ಸರ್ಟಿಫಿಕೇಟ್ ಅಂತ ಅವರು ಶೀರ್ಷಿಕೆ ಕೊಟ್ಟಿದ್ರು. ನಮಗೆ ಮೊದಲನೇ ಪ್ರಾಜೆಕ್ಟು ಆ ಹೆಸರು ಬೇಡ, ಬೇರೆ ಎಲ್ಲ ಒಂದು ಹೆಸರು ಕೊಡೋಣ ಅಂತ ಅಂದ್ಬಿಟ್ಟು, ತಂದೆ ಮತ್ತೆ ಮಗನ ಸಂಬಂಧ ಇರೋದ್ರಿಂದ ಏನಾದರೂ ಒಂದು ಕ್ಷಮಿಸಿ ಆ ಥರದ್ದು ಏನಾದ್ರು ಕೊಡಿ ಅಂತ ಅಂದಾಗ ಇವರು ಕ್ಷಮೆ ಇರಲಿ ಅಂತ ಸೂಚನೆ ಕೊಟ್ಟರು. ನಮ್ಮ ತಂದೆ ಸೇರಿಸಿದ್ವಿ, ಕ್ಷಮೆ ಇರಲಿ ತಂದೆ ಅಂತ ಆಯ್ತು. ಹಾಗಾಗಿ ಆ ಡೇಟ್ ಬಂದಿದೆ ಸರ್. ನಮಸ್ತೆ. ಮೊದಲನೇದಾಗಿ ಈ ಕಥೆಗೆ ನಾಯಕ ಅಂತ ಯಾರೂ ಇಲ್ಲ. ಜಗದೀಶ್ ಅಂಕಲ್ ಹೇಳೋರು ಕಥೆಯ ನಾಯಕ ನಾನು ಅಂತ. ಕಥೆನೇ ನಾಯಕ ಈ ಸಿನಿಮಾದಲ್ಲಿ. ಸರ್, ಅಂದರೆ ಸಿನಿಮಾ ಮಾಡಿದ್ಮೇಲೆ ತುಂಬ ಒಳ್ಳೆ ಅನುಭವ. ಹೋಮ್ ಪ್ರೊಡಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಲೀನಿಯನ್ಸ್ ಇತ್ತು. ಆಮೇಲೆ ಏನೇನು ತಿದ್ದಬೇಕು ಅದನ್ನ ತುಂಬ ಚೆನ್ನಾಗಿ ತಿದ್ದಿದ್ದಾರೆ ನಮ್ಮ ತಂದೆ. ಸರ್, ನನ್ನ ಪ್ರಕಾರ ಇದೊಂದು ಕಲಾತ್ಮಕ ಸಿನಿಮಾ ಮೊದಲನೇದು. ಆಮೇಲೆ ಎಕ್ಸ್ಪೆರಿಮೆಂಟು ಇನ್ನೂ ಹೆಚ್ಚು ಮಟ್ಟದಲ್ಲಿ ಆಗಬೇಕು. ನಾವೊಂದು ಸಣ್ಣ ಮಟ್ಟದಲ್ಲಿ ಮಾಡಿದ್ದೀವಿ. ಜನ ಥಿಯೇಟರ್ಗೆ ಬಂದು ಪ್ರೋತ್ಸಾಹಿಸಬೇಕು ಅಂತ ಅನ್ಕೋತೀವಿ.
ಸರ್ ಅದನ್ನ ಸಿನಿಮಾದಲ್ಲಿ ಸಿನಿಮಾ ಮಾಡಲ್ಲ ಅಂತ ಇರುತ್ತೆ, ಮಾಡಿದ್ಮೇಲೆ ಕ್ಷಮೆ ಇರಲಿ ತಂದೆ ಅಂತ ಕೇಳಿದ್ರ ಸಿನಿಮಾದಲ್ಲೇ ಕೇಳಿಬಿಟ್ಟಿದ್ದೀನಿ ಸರ್. ಹೇಗಂತ ಅಪ್ಪ ಡೈರೆಕ್ಷನ್ ಸರಿಯಾಗಿ ಮಾಡಿದ್ರು? ಒಳ್ಳೆ ಅನುಭವ, ತುಂಬ ಒಳ್ಳೆ ಅನುಭವ. ಇದೆ ಸರ್, ಖಂಡಿತ ಹೌದು ಹೌದು, ಒಂದು ಖುಷಿ ಕೊಡುತ್ತೆ, ಖಂಡಿತವಾಗ್ಲೂ ಕೊಡ್ತೀವಿ. ನಮಸ್ಕಾರ. ಈಗ ಒಂದು ಕಡೆ ಈ ಅಂಶಗಳನ್ನ ಸಿನಿಮಾದಲ್ಲಿ ಎಷ್ಟು ಮಟ್ಟಿಗೆ ಅದನ್ನ ಫುಲ್ಫಿಲ್ ಮಾಡಿದ್ರೆ ಅನ್ಸುತ್ತೆ ನೀವು? ಸಿನಿಮಾ ನೋಡಿದ್ರಾ? ನೋಡಿಲ್ಲ ಸರ್, ನೋಡಿದೀವಿ. ಹೇಗೆ ಅನ್ಸುತ್ತೆ ನಿಮ್ಮ ಕಥೆಗೂ ಮತ್ತೆ ಪರವಾಗಿಲ್ಲ ಕೇಳಿಸುತ್ತೆ. ಇದು 2019 ನಾನು ಬರೆದಂಥ ಕತೆ. ರಾಗಭೈರವಿ ಮತ್ತು ಇತರ ಕಥೆಗಳನ್ನು ಕಥಾ ಸಂಕಲನದಿಂದ ಆಯ್ದಿರುವಂಥ ಕತೆ ಇತ್ತು. ಮೂಲ ಶೀರ್ಷಿಕೆ ಡೆತ್ ಸರ್ಟಿಫಿಕೇಟ್. ನಂದು 2018ರಲ್ಲಿ ಅತ್ಯುತ್ತಮ ಕತೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂದಿದೆ, ನಾಯಿಗೆರೆ ಅಂತ ಸಿನಿಮಾ ಹೆಸರು. ಸೊ ಆ ಹಿನ್ನೆಲೆಯಲ್ಲಿ ಬಂದಂಥದ್ದು ಈ ಕತೆ ಮಾಡೋದು. ಸೊ ನಾನು ಆ್ಯಕ್ಚುಲಿ ಸಣ್ಣ ಕಥೆಗಾರ ಅಂತಲೇ ಗುರುತಿಸ್ಕೊಂಡಿರುವಂಥದ್ದು. ಮೂಲತಃ 94ರಲ್ಲಿ ನಾನು ಗೀತ ರಚನೆಕಾರನಾಗಿ ನಾನು ಎಂಟ್ರಿ ಹಾಕಿದ್ದು. ಇಲ್ಲಿಂದ ಒಂದು 8000 ಎಪಿಸೋಡ್ಗಳು ಧಾರಾವಾಹಿಗಳು ಬರ್ತಿದ್ವಿ, ಈ ಥರ ಸಿನಿಮಾಗಳು ಈ ಥರದ್ದೆಲ್ಲ ಆಗಿದೆ. ಸೊ ಈ ಕತೆ ನಾನು ಒಂದು ದಿನಪತ್ರಿಕೆಯಲ್ಲಿ ನೋಡಿದಂಥ ಒಂದು ಸಣ್ಣ ಘಟನೆಯನ್ನು ಆಧರಿಸಿ, ಹೆಚ್ಚಿಗೆ ಏನಂತಂದರೆ ತಮ್ಮ ತಂದೆ ಮತ್ತು ಮಗನ ನಡುವಿನ ಒಂದು ಬಾಂಧವ್ಯದ ಕುರಿತಾದಂಥ ಕತೆ. ಈ ತಂದೆಯ ಒಂದು ತ್ಯಾಗ, ತಂದೆಯ ದೊಡ್ಡತನ ಮಗನಿಗೆ ಅರಿವಾಗುವಂಥದ್ದು, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಮಗನಿಗೋಸ್ಕರ ತಂದೆ ಮಾಡುವಂಥ ಸ್ಯಾಕ್ರಿಫೈಸು, ಇದನ್ನೆಲ್ಲ ಇಟ್ಕೊಂಡು ಈ ಸಬ್ಜೆಕ್ಟ್ ನೋಡಿ ಆಡಿಯನ್ಸ್ ನೋಡಿದಾಗ ಏನು ಬದಲಾವಣೆ ಕಾಣ್ಬೋದು? ಅಂದರೆ ನಾನಿನ್ನೂ ನೋಡಿದಾಗ ಇದು ರೀ ರೆಕಾರ್ಡಿಂಗ್ ಅದೆಲ್ಲ ಯಾವುದೂ ಇಲ್ಲ. ಸೊ ಹಾಗೆ ರಾ ಫೀಲ್ಡಲ್ಲಿ ಅಥವಾ ಎಡಿಟಿಂಗ್ ಸಂದರ್ಭದಲ್ಲಿ ನೋಡೋದಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಅಂದ್ಕೊಂಡಿದ್ದು, ನಾವು ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆ ವಿಚಾರವಾಗಿ ನನಗೂ ರಾತ್ರಿಯರಾಗಿರೋದ್ರಿಂದ ನಾನು ತುಂಬ ಇವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀನಿ. ನನ್ನ ನಿರೀಕ್ಷೆ ಮಾಡೋಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಜಾಗಗಳಲ್ಲಿ ಮಾಡಿದ್ದಾರೆ. ರಿಲೀಸ್ 12ನೇ ತಾರೀಕು ಅಂತ ಹೇಳ್ತಿದ್ದೀರಿ, ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀರಾ ಅಥವಾ ನೀವೇ ರಿಲೀಸ್ ಮಾಡ್ತೀರಿ? ಸರ್, ಈಗ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸುಮಾರು ಒಂದು 2-3 ಜನ ಸ್ನೇಹಿತರುಗಳ ಹತ್ರ ಮಾತಾಡಿದೆ, ಜೊತೆಗೆ ಬೇರೆಯವ್ರ ಹತ್ರ ಮಾತಾಡಿದೆ. ನನಗನ್ಸುತ್ತೆ ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಷನ್ ಕೊಟ್ಟಾಗ ಅವರು ಕೇಳಿದ್ದ ರೇಟು ಕೆಲವೊಂದು ಏರಿಯಾ ಹಿಂಗೆ ಕೊಂಡ್ಕೊಳ್ಳೋವಂಥವ್ರು ಇರ್ತಾರೆ, ನಾನು ಮಾರೋವಂಥದ್ದು ಇರ್ತದೆ ಒಂದೊಂದು ಸಿನಿಮಾಗಳು, ಆ ಥರ ಇರ್ತದೆ. ಅದಲ್ಲ, ಡಿಸ್ಟ್ರಿಬ್ಯೂಷನ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದಾಗ ನಾನು ಅಂದ್ಕೊಂಡೆ, ಇದನ್ನು ನಾನೇ ಪ್ರಯತ್ನ ಪಟ್ಟರೆ ಏನಾಗ್ಬೋದು, ಇದನ್ನ ಒಂದು ಸರ್ವೆ ಮಾಡೋಣ ಅಂತ ಸರ್ವೆ ಮಾಡಿದಾಗ ಅದು ಬೇರೆ ಯಾರೂ ಡಿಸ್ಟ್ರಿಬ್ಯೂಷನ್ ಮಾಡೋದು ಬೇಡ, ನಾನೇ ಮಾಡೋಣ ಅಂತ ಅದನ್ನು ಪ್ರಯತ್ನ ಪಟ್ಟಿದ್ದೀನಿ. ಈಗ ಸದ್ಯಕ್ಕೆ ಒಂದು 8 ಥಿಯೇಟ್ರು ಮಾತಾಡಿದ್ದೀನಿ ಸರ್. ಎಲ್ಲ PVR, ಸಿಂಗಲ್ ಸ್ಕ್ರೀನ್ದು ಯಾವುದೂ ಇಲ್ಲ. ಸಿಂಗಲ್ ಸ್ಕ್ರೀನ್ ಒಂದು 2-3 ನೋಡಿದೆ. ಮತ್ತು ನಮ್ಮ ಒಂದಿಬ್ಬರು ಗೆಳೆಯರು, ಒಬ್ಬರು 28 ಥಿಯೇಟ್ರ್ ಓನರ್, ಅವರು ಹೇಳಿದ್ರು, ರಂಗನಾಥ್ ಅಂತ ಅಂದ್ಬಿಟ್ಟು. ಅವರು ಬೇಡ ಸುರೇಶ್, ನೀವು ಕಷ್ಟಪಟ್ಟು ಕೂಡ ಹಾಕಿರುವಂಥ ದುಡ್ಡು, ಮತ್ತಿನ್ನೇನೋ ಪ್ರಯತ್ನ ಮಾಡೋಕೆ ಹೋಗ್ಬಿಡಿ. ಪ್ರಾರಂಭದಲ್ಲಿ ನಿಮ್ಗೆ ಏನಾಗುತ್ತೆ, ಮಲ್ಟಿಪ್ಲೆಕ್ಸಲ್ಲಿ ನೀವು ರಿಲೀಸ್ ಮಾಡಿ, ನಿಮಗೆ ಜನ ಬರ್ತಾರೆ ನಿಮ್ಮ ಸಿನಿಮಾ ನೋಡಿ, ಅದೇ ಹೊಸ ಮೂಮೆಂಟ್ ಶುರು ಆಗುತ್ತೆ ಅನ್ನೋದಾದರೆ ಅದು ಮತ್ತೆ ನೀವು ಥಿಯೇಟ್ರ್ಗಳನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ಮಾಡೋಣಂತೆ. ಸದ್ಯಕ್ಕೆ ಬೇಡಿ, ಆ ಸಾಹಸವನ್ನು ನೀವು ಮಾಡಬೇಡಿ ಅಂತ ನನಗೆ ಹೇಳಿದ್ರು. ಅದಕ್ಕೆ ಅವ್ರ ಮಾರ್ಗದರ್ಶನ ಅಂತ ಬರೀ ಮಲ್ಟಿಪ್ಲೆಕ್ಸು PVR ಅಲ್ಲಿ ಮಾತಾಡಿದ್ದೀನಿ, ಬಟ್ AMBನಲ್ಲಿ ಮಾತಾಡಿದ್ದೀನಿ, ಅವ್ರು ಒಪ್ಕೊಂಡಿದ್ದಾರೆ. PVR ಅಲ್ಲಿ ನಾಳೆ ನಾಡಿದ್ರಲ್ಲಿ ಯಾವ್ಯಾವ ಥಿಯೇಟ್ರು ಅಂತ ಪಕ್ಕಾ ನಾವು ಇದು ಮಾಡ್ತೀವಿ. ಜೊತೆಗೆ ನಮ್ಮ ರವಿಶಂಕರ್ ಮತ್ತು ಇಲ್ಲೇ ನಮ್ಮ ಒಕ್ಕೂಟದ ಅಧ್ಯಕ್ಷರು ಸೋಮಶೇಖರ್ ಬಂದಿದ್ದಾರೆ. ಸರ್, ಸೋಮಶೇಖರ್ ಅವರು ಕೂಡ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಹಂಚಿಕೆಯಲ್ಲಿ ಅಂತಂದಿದ್ದಾರೆ. ಅವ್ರು ಒಂದು 2-3 ಸೆಂಟರ್ಸು, ಇವರು ಒಂದು 3 ಸೆಂಟರ್ಸ್ ತಗೋತಾರೆ. ಅದ್ರ ಜೊತೆ ಬೇರೆಯವರು ಬಂದಿದ್ದಾರೆ. ಅವ್ರ ಜೊತೆ ಮಾತುಕತೆ ನಾಳೆ ನಾಡಿದ್ರಲ್ಲಿ ಆಗುತ್ತೆ. ಅವ್ರು ಮಾಡದೇ ಇದ್ರು ಕೂಡ ನಾನಂತೂ 8 ಥಿಯೇಟ್ರಿಗೆ ಮಾಡೋದಕ್ಕೆ ಸಿದ್ಧ ಇದ್ದೀನಿ. DC ಸೆಂಟರ್ಗಳನ್ನು ಓಪನ್ ಮಾಡ್ತೀವಿ ಸರ್. ಈ ಸಬ್ಜೆಕ್ಟೆಲ್ಲ DC ಸೆಂಟರ್ಗಳಲ್ಲಿ ಓಪನ್ ಆದಷ್ಟು ಹೆಚ್ಚು ಬೇಗ ಅದು ಸಿಗುತ್ತದೆ. ಮೂಲ ವಿಚಾರಗಳಿಗೆ ನೀವು ಸಿಟಿ ಅಲ್ಲದೆ ಮಲ್ಟಿಪ್ಲೆಕ್ಸ್ ಅಲ್ಲದೆ ರೂರಲ್ ಭಾಗಗಳಲ್ಲೂ ಕೂಡ ಈ ಸಿನಿಮಾಗಳಿಗೆ ಹಳ್ಳಿಗಳಲ್ಲಿ ತಂದೆ ಮಗನ ಬಾಂಧವ್ಯ ಇರೋದ್ರಿಂದ ಹಳ್ಳಿಗಳಲ್ಲಿ ಹೆಚ್ಚು ಬೇಕಾಗ್ತದೆ. ತಾಲೂಕು ವೈಸಲ್ಲಿ, ಡಿಸ್ಟಿಕ್ ವೈಸಲ್ಲಿ ನಿಮ್ಮದು ಹೆಲ್ಪ್ ಆಗ್ಬೋದು. ಸಾಧ್ಯವಾದರೆ ಆ ಥರದಲ್ಲಿ ನೀವು ಬಳಸ್ಕೊಳ್ಳೋ ಟ್ರೈ ಮಾಡಿ. ನೋಡಿದೆ ಶೇರಿಂಗ್ ಅಲ್ಲಿ ಕೆಲವು ಥಿಯೇಟ್ರು ಬರ್ತಿದ್ದು, ಅವ್ರು ಮುಂದೆ ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಶೇರಿಂಗ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಕೇಳ್ತೀವಿ ನೋಡೋಣ.
ಶೇರಿಂಗಲ್ಲಿ ಬಂದರೆ ನಾನು 100% ಅಲ್ಲಿ ಬಿಡುಗಡೆ ಮಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ. ಆದರೆ ಶೇರಿಂಗಲ್ಲಿ ಯಾರೂ ಬರ್ತಾ ಇಲ್ಲ, ಲಕ್ಷಾಂತರ ರೂಪಾಯಿ ಬಾಡಿಗೆ ಕೇಳ್ತಾ ಇದ್ದಾರೆ. ಸೊ ಕಷ್ಟ ಆಗುತ್ತೆ ಅದು. ನಮ್ಮ ಚಿತ್ರದ ಸಂಕಲನಕಾರರು ಮುತ್ತುರಾಜ್ ಬಂದಿದ್ದಾರೆ.